ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಬೆಳಗಾವಿಯಿಂದ ಮಾತಾಡೋದ್ರಿ. ಬೆಳಗಾಂ. ಈ ಮುಂಚೆ ಮಾತಾಡಿದ್ದೀರಾ ನನ್ನ ಜೊತೆ ಅಲ್ವಾ? ಇಲ್ಲ ಸರ್, ನಾನು ಇವತ್ತು ವಾಟ್ಸಪ್ ಒಳಗೆ ನಿಮ್ಗೆ ಮೆಸೇಜ್ ಹಾಕಿದ್ದೀರಿ. ಆಮೇಲೆ ಈಗ ನಿಮ್ದು ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ನಿಮ್ಗೆ ಕಮೆಂಟ್ ಅನ್ನು ಮಾಡಿದ್ದೀರಿ ಸರ್. ಓಹೋ ಹೋ, ಆಯ್ತಪ್ಪ, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು? ಸರ್ ನಾನು ಸೈನಿಕ ಸೋಲ್ಜರ್ ಅದೇನಿ ಸರ್. ಪ್ರೆಸೆಂಟ್ ಜಮ್ಮು ಒಳಗೆ ಸರ್ವಿಸ್ ಮಾಡತ್ತೀನಿ ರೀ. ಏನಿದ್ದೀರಿ? ಸರ್ ನಾನು ಸಶಸ್ತ್ರ ಸೀಮಾಬಲ್ ಅಂತ ಹೇಳಿ ಇಂಡಿಯನ್ ಪೊಲೀಸ್ ಫೋರ್ಸ್ ಇರತ್ತಲ್ಲ ಸರ್, ಓಕೆ. ಅದ್ರೊಳಗೆ ಸರ್ವಿಸ್ ಮಾಡತ್ತೇನೆ ರೀ. ಪ್ರೆಸೆಂಟ್ ಜಮ್ಮು ಕಾಶ್ಮೀರ ಒಳಗೆ ಅದೇನ್ರಿ ಸರ್. ಓಹೋ, ತಾವು ಸೈನಿಕರಿದ್ದೀರಿ? ಹೌದ್ರಿ ಸರ್. ಹರೇ ಕೃಷ್ಣ, ನಿಮ್ಗೆ ಒಳ್ಳೇದಾಗ್ಲಿ. ನೀವು ನಮ್ಮ ಕಾರ್ಯಕ್ರಮ ನೋಡ್ತೀರಾ ಸರ್? ಹೌದ್ರಿ ಸರ್, ನಾನು 8 ತಿಂಗಳು ಆಯ್ತ್ರಿ ಸರ್. ಅಂದ್ರೆ ಮುಂಚೆ ನಾನು ರಜೆಗೆ ಮನೆಗೆ ಹೋಗಿದ್ದೀರಿ ಸರ್. ನಮ್ಮ ಅಪ್ಪಾಜಿ ಅವ್ರು ನಿಮ್ ದೊಡ್ಡ ಫ್ಯಾನ್ ರೀ ಸರ್. ನಿಮ್ದು ಒಟ್ಟ ಕಾರ್ಯಕ್ರಮ ಡೇ ನೈಟ್ ಒಟ್ಟ ನಿಮ್ದ ನೋಡ್ಕೊಂತಿರ್ತಾರ್ರಿ. ಅವ್ರ ನಾನು ಮನೆಗ್ ಹೋದಾಗ ಒಂದ್ಸಲಿ ನೋಡು ಹಿಂಗ ಮತ್ ಯೂಟ್ಯೂಬ್ ಒಳಗ ಒಂದ್ ಪ್ರೋಗ್ರಾಮ್ ಬರ್ತೈತಿ ಅಂತ ಹೇಳಿ ಅಂದಿದ್ರಿ ಸರ್. ಆಮೇಲೆ ಅವತ್ತು ಸುಟಿಗೆ ಹೋದಾಗ ಇವ್ರೇನ್ ಹಿಂಗ ಹೇಳ್ತಾರ ಬಿಡಂತ ನಾ ಇಗ್ನೋರ್ ಮಾಡಿದ್ದೀರಿ. ಆಮೇಲೆ ಡ್ಯೂಟಿ ಒಳಗ್ ಬಂದಾಗ ಒಮ್ಮೆ ಬೇಜಾರ್ತು ಬರತ್ತಂತ ಹೇಳಿ ನೈಟ್ ಡ್ಯೂಟಿದು ಮಾಡ್ತಿರ್ತೇವಲ್ರಿ ಸರ್. ಹಂಗೆ ಒಂದ್ ದಿವ್ಸ ನಿಮ್ ಪ್ರೋಗ್ರಾಮ್ ಕೇಳಾಕತ್ತೆ. ಅವತ್ತು ಫಸ್ಟ್ ಕಲಿಯುಗದ ಮಹಾತಾಯಿ ಅಂತ ಒಂದ್ ಇದೈತಲ್ರಿ ಸರ್ ನಿಮ್ ಪ್ರೋಗ್ರಾಮ. ಹೌದು ಹೌದು. ಒಬ್ಳು ಹೆಣ್ಮಗಳ ಬಗ್ಗೆ ಹೇಳಿದ್ರಿ ಸರ್. ಅಕ್ಕಿದ್ ಸ್ಟೋರಿ ಕೇಳಿ ಕಣ್ಣೀರ್ನ ಬರಾಕ್ ಸ್ಟಾರ್ಟ್ ಆದ್ರಿ ಸರ್ ನನ್ನ ಡ್ಯೂಟಿ ಒಳಗ್ ಕೇಳ್ಕೊಂತ. ಅವತ್ತಿಂದ ನಿಮ್ ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದ್ರಿ ಸರ್. ಇವತ್ತಿನವರೆಗೂ ಟೈಮ್ ಸಿಗದಲ್ಲಿ ಡ್ಯೂಟಿ ಒಳಗ ನಿಮ್ದ ಪ್ರೋಗ್ರಾಮ್ ಕೇಳ್ಕೊಂತಿರ್ತೀನಿ. ಓ, ಅಂದ್ರೆ ಆ ಮದುವೆ ಆಗದೆಯೂ ಒಂದು ಮಗುವನ್ ಸಾಕ್ತಿರೋ ತಾಯಿ ಒಬ್ರು ಅವ್ರದ್ದು ಡೆತ್ ಆಗ್ತೈತಿ. ಆಮೇಲೆ ಆ ಮಗು ಅವ್ರಿಗೆ ಬರತ್ತಲ್ರಿ ಸರ್. ಅವ್ರ ಬಗ್ಗೆ ಕೇಳಿ ಆಮೇಲೆ ಅವಾಗಿಂದ ನಿಮ್ ಪ್ರೋಗ್ರಾಮ್ ನೋಡಕ್ ಸ್ಟಾರ್ಟ್ ಮಾಡಿದ್ರಿ. ಅರೇ ರೇ, ನಿಮ್ಮಂತವ್ರು ನಮ್ಮ ಕಾರ್ಯಕ್ರಮ ನೋಡೋದು ನಮ್ಮ ಭಾಗ್ಯ. ನಮ್ಗೆ ಬಹಳ ಸಂತೋಷವಾಯ್ತು. ಬಟ್ ಇಲ್ಲ ಸರ್, ನೀವು ಈಗಿನ ಈ ಕಲಿಯುಗದೊಳಗ ಇಂತ ಒಂದ್ ಕೆಟ್ಟ ಯುಗದೊಳಗ ನೀವು ದೇವ್ರಿದ್ದಂಗ್ರಿ ಸರ್. ನೀವು ಹಿಂಗಂತೀರಿ ಅಂದ್ರ ನಿಮ್ ಬಾಯಿ ಒಳಗ್ ಹಂಗ ಅನ್ನಿಸ್ಕೊಳ್ಳೋದು ನಮ್ ಪುಣ್ಯ ರೀ ಸರ್. ನೀವು ಅಲ್ಲಿ ಎಚ್ಚರದಿಂದಿರೋದ್ರಿಂದ ನಾವಿಲ್ಲಿ ನಗನಗ್ತಾ ಇದ್ದೀವಿ. ನನಗೆ ಬಹಳ ಹೆಮ್ಮೆ ಇದೆ. ನಮಗೂ ಎಲ್ಲಾ ಕಷ್ಟ ಇರತ್ರಿ. ನಾವ್ ಈಗ ಇನ್ನೊಬ್ರು ರಕ್ಷಣೆ ಮಾಡ್ತೇವಂದ್ರ ಈಗ ನಾವ್ ಹೊರಗಡೆಯಿಂದ ನಮ್ ದೇಶಕ್ಕಾದ್ರೆ ನೀವು ಒಳಗಡೆಯಿಂದ ಎಷ್ಟೋ ಜನಕ್ಕೂ ಉಪಕಾರ ಮಾಡ್ತಿದ್ರಲ್ರಿ ಸರ್. ನೀವು ನಿಮ್ ನಮ್ಗಿಂತ ದೊಡ್ಡ ಸೇವೆ ನಿಮ್ದ್ರಿ ಸರ್. ಅಯ್ಯೋ, ದೊಡ್ಡ ಮಾತು. ಎಷ್ಟು ವರ್ಷದಿಂದ ಸೇವೆಯಲ್ಲಿದ್ದೀರಿ? ನಂದು 2 ವರ್ಷ ಆಯ್ತು. ಅರ್ಥಾತ್ ಈಗ ನಿಮ್ಗೆ ಎಷ್ಟು ವರ್ಷ? ನನ್ಗೀಗ 24 ವರ್ಷ ರೀ. ನಾನ್ ನಿಮಗೆ ಶರಣಾರ್ಥಿ. ಒಳ್ಳೇದಾಗ್ಲಿ. ಅದ್ರ ನಡುವೆಯೂ ಒಬ್ಬ ಯೋಧನಿಗೂ ವೈಯಕ್ತಿಕ ದುಃಖಗಳು ಅಂತ ಇರ್ತಾವಲ್ಲ. ಬಹಳ ಇರ್ತಾವ್ರಿ ಸರ್. ಯಾಕಂದ್ರ ಸಂಸಾರದಿಂದ ಬಾಳ ದೂರ ಇರೋರ್ ನಾವಲ್ರಿ ಸರ್. ನಮ್ಗ ಗೊತ್ತಿರತ್ ಫ್ಯಾಮಿಲಿ ಅಂದ್ರೆ ಏನು ಸಮಸ್ಯೆಗಳು ಅಂದ್ರ. ಸತ್ಯ ಸತ್ಯ. ಸೇವೆ ಒಂದ್ ಕಡೆ ಆದ್ರ ಸಂಸಾರ ಒಂದ್ ಕಡೆ ಅಲ್ರಿ ಸರ್. ಹೇಳಿ, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ. ನಿಮ್ಮ ತಂದೆ ತಾಯಿ ಅಥವಾ ಏನ್ ನಿಮ್ಮ ಕಥೆ ಏನು? ನನ್ ಕಡೆ ಎಷ್ಟ್ ಟೈಮ್ ಐತ್ರಿ ಸರ್? ಅಂದ್ರ ಟೈಮಿಂಗು ಮೇಲೆ ಒಂದು ಅರ್ಧ ಗಂಟೆ ತಗೊಳ್ಳಿ, ತೊಂದರೆ ಇಲ್ಲ. ಇದು ನಮ್ ತಂದೆಯವ್ರ ಅದಾರಲ್ರಿ ಸರ್. ನಮ್ನೆಲ್ಲಾ ಹಿಂಗ್ ಕಲ್ಸೋಳಕ್ಕ ಬಾಳ ಕಷ್ಟಪಟ್ಟು ಕಲ್ಸಿದಾರ್ರಿ ಮೊದ್ಲಿಂದನೂ. ನಾನು ಒಂದ್ ಜಾಬ್ ಹತ್ಬೇಕಂತ ಬಾಳ ಓದಿದ್ದನು ಬಾಳ ಕಷ್ಟಪಟ್ಟು ಓದಿ ಹಿಂಗಾಗಿ ಎಲ್ಲಾ ಆಯ್ತ್ರಿ ಸರ್. ಬಟ್ ನಾನು ಡಿಗ್ರಿ ಓದ್ಬೇಕಾದ್ರ ಒಂದ್ ಹುಡುಗಿಗೆ ಲವ್ ಮಾಡಿದ್ದೆ ರೀ ಸರ್. ಡಿಗ್ರಿಲಿ? ಡಿಗ್ರಿಲಿ ಸರ್. ಆ ಟೈಮ್ ಒಳಗ ನಂದು ಜಾಬ್ ನ ಎಲ್ಲಾ ಪ್ರಿಪರೇಷನ್ ಮಾಡಿ ಎಲ್ಲಾ ನಂದು ಎಕ್ಸಾಮ್ ಅದು ಎಲ್ಲಾ ಮುಗ್ದಿತ್ರಿ ಸರ್. ಅಂದ್ರೆ ಎಕ್ಸಾಕ್ಟ್ಲಿ ಅಂದ್ರೆ 2 ವರ್ಷದ ಹಿಂದ್ರಿ ಸರ್. ನಂದು ಜಾಬ್ ನ ಜಾಯ್ನಿಂಗ್ ಆಗೋಕ್ಕಿಂತ ಒಂದ್ 3-4 ತಿಂಗಳು ಮುಂಚೆ ರೀ ಸರ್. ಅಲ್ಲ, ನನ್ನ ಪ್ರಶ್ನೆ ಇರೋದು, ಈ ಜಾಬ್ ಇದಕ್ಕೆ ಹೋಗಬೇಕು ಅನ್ನೋ ಸಂಕಲ್ಪ ಮಾಡಿದ್ದಿ ಎಷ್ಟು? 10ನೇ ಕ್ಲಾಸ್ ಅಲ್ಲ, PUC ಇಲ್ಲ, ಎಲ್ಲಿ? ಮೊದ್ಲಿಂದನು ಅಂದ್ರ 10th ಇರುವಾಗಿಂದನು ಸರ್ ಪೊಲೀಸ್ ಆಗ್ಬೇಕಂತ ಬಹಳ ಆಸೆ ಐತ್ರಿ ಸರ್ ನಂಗ. ಆಮೇಲೆ ಅದರಿಂದ ಒಬ್ಬ ಅಣ್ಣ ವಿನಾಯಕ್ ಅಂತ ಒಬ್ರು ನಮ್ ಮಾರ್ಗದರ್ಶಕನು ಹೌದು, ಅಣ್ಣನೂ ಹೌದು, ಎಲ್ಲಾ ಕಡೆಯಿಂದ. ಸೊ ಅವರು ಧಾರವಾಡ ಒಳಗ ಪ್ರಿಪರೇಷನ್ ಮಾಡ್ತಿದ್ರಿ ಸರ್. ಅವ್ರು ನಂಗೆ ಹೇಳ್ತಿದ್ರು ಹೆಂಗ್ ಪ್ರಿಪರೇಷನ್ ಮಾಡ್ಬೇಕು ಏನಂತ ಹೇಳ್ರಿ. ಆಮೇಲೆ ಕರೋನಾ ಲಾಕ್ಡೌನ್ ಟೈಮ್ ಒಳಗ್ ಸರ್ ಆ ಟೈಮ್ ಒಳಗ್ ಡಿಗ್ರಿ ಫಸ್ಟ್ ಇಯರ್ ಒಳಗ್ ಇದ್ದೇರಿ ಸರ್. ಸೊ ಅವ್ರು ನಂಗ ಓದ್ಬೇಕಂತ ಹೇಳಿ ಸೊ ಆ ಎಕ್ಸಾಮ್ಗಳ ಬಗ್ಗೆ ಸ್ವಲ್ಪ ತಯಾರಿ ನಡೆಸೋದು ಹೆಂಗೆ ಏನು ಅಂತೆಲ್ಲಾ ಹೇಳಿದ್ರಿ. ಆ ಟೈಮಲ್ಲಿ ಲಾಕ್ಡೌನ್ ಟೈಮ್ ಒಳಗ್ ಸ್ವಲ್ಪ ನನ್ ಡಿಗ್ರಿ ಅಭ್ಯಾಸದ ಜೊತೆಗೇನೆ ಸ್ವಲ್ಪ ಈ ಎಕ್ಸಾಮ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆನೂ ಸ್ವಲ್ಪ ಓದಿದ್ದೆ ರೀ. 1 ವರ್ಷ 2 ವರ್ಷ ರೀ ಸರ್. ಆಮೇಲೆ ನಮ್ ಕರ್ನಾಟಕ ಸ್ಟೇಟ್ ಸಿವಿಲ್ ಪೊಲೀಸ್ ಒಳಗ ಎಕ್ಸಾಮ್ ಬರ್ದಿದ್ದೆ. ಎಕ್ಸಾಮ್ ಕ್ಲಿಯರ್ ಆಗಿ, ಫಿಸಿಕಲ್ ಕ್ಲಿಯರ್ ಆಗಿ, ಲಾಸ್ಟ್ ಫೈನಲ್ ಮೆರಿಟ್ ಒಳಗ 0.5 ಮಾರ್ಕ್ಸ್ ಒಳಗ್ ನಂದು ಆಗ್ಲಿಲ್ಲ ರೀ ಸರ್ ಅದು.
ಆಮೇಲೆ ಅದ್ರ ಜೊತೆಗೇನೆ ಈಗ ನಾ ಅದೇನಲ್ರಿ ಸರ್ ಇದೇ ಪೋಸ್ಟ್ಗನು ನಾ ಎಕ್ಸಾಮ್ ಕೊಟ್ಟಿದ್ದೆ ರೀ. ಇದು ಎಲ್ಲಾ ನಂದು ಕ್ಲಿಯರ್ ಆಗ್ಬಿಡ್ತದ್ರ ಜೊತೆಗೇನ ಸರ್. ಓಹೋ. ಆಮೇಲೆ ನನ್ ಡಿಗ್ರಿ ಮುಗಿದ್ 1 month ಒಳಗ ನನ್ ಜಾಯ್ನಿಂಗು ಆಗ್ಬಿಡ್ತು, ಎಲ್ಲಾದ್ರ ಜೊತೆಗೇನ ಆಗ್ಬಿಡ್ತೀರಿ ಸರ್. ಇದ್ರೊಳಗು ಬಂದ್ಬಿಟ್ಟೆ. ಸೊ ಈಗ ನಮ್ಗೇನೆ ಯೂನಿಫಾರ್ಮ್ ಹಾಕೋಬೇಕಂತ ಒಂದು ಆಸೆ ಇತ್ತಲ್ರಿ ಸರ್, ಅದು ಒಂದು ಈಡೇರ್ ಬಿಡ್ತೀರಿ. ಅದು ನಮ್ಗ ಬೇಕಾಗಿದ್ದು ಅದಾಗಿತ್ತು, ಎಲ್ಲಾ ಅದಾಗಿತ್ತು, ಹಿಂಗಾಗಿ ಬಂದ್ಬಿಟ್ಟಿದೆ ಸರ್ ಇದ್ರೊಳಗೆ. ಬಟ್ ನಾನು ಸೈನ್ಯಕ್ಕೆ ಹೋಗ್ತೀನಿ. ಆಮೇಲೆ ಒಂದ್ ಇಂಪಾರ್ಟೆಂಟ್ ಲೈಫ್ ಒಳಗ ಟರ್ಮ್ ಅಂದ್ರೆ ಸರ್, ನಾ ಈ ಜಾಬ್ ಬರೋಕ್ಕಿಂತ ಬಿಫೋರ್ ನನಗೆ ಹಿಂಗ ಕೋಲ್ಡ್ ಅಲರ್ಜಿ ಅಂತ ಹೇಳಿ ತಂಪು ಗಾಳಿ ಒಳಗ್ ಹೋದ್ರೆ ನಂಗ ಸ್ವಲ್ಪ ನೆಗಡಿ ಶೀತ ಆದಂಗ ಆಗಿ ಡಾಕ್ಟರ್ ತೋರ್ಸೋದಿತ್ರಿ ಮೊದಲ್ರಿ ನನ್ ಸಿಚುವೇಶನ್ ರೀ. ಅಂದ್ರೆ ನಿಮಗೆ ಕೋಲ್ಡ್ ಅಂದ್ರೆ ಅಥವಾ ತಂಪು ಬಾಳ ಇದಾಗ್ತಿತ್ರಿ. ಬಟ್ ಯಾವಾಗ ಈ ಜಾಬ್ ಬಂದೆ ಹಾರ್ಟ್ ಟ್ರೈನಿಂಗ್ ಕೊಟ್ರು ನೋಡ್ರಿ ಸರ್, ಟ್ರೈನಿಂಗ್ ಹೋದಾಗಿಂದ ಒಂದ್ ಇಂಜೆಕ್ಷನ್ ತಗೊಂಡಿಲ್ಲ ಸರ್, 2 ವರ್ಷ ಆಯ್ತ್ರಿ. ಓಹೋ. ಅಂದ್ರೆ ಇಲ್ಲಿನ ಎಲ್ಲಾ ಇದು ರುಟೀನು, ನಮ್ದು ಊಟ ಆಗಿರ್ಬೋದು, ನಮ್ ವ್ಯಾಯಾಮ ಆಗಿರ್ಬೋದು, ಅದರಿಂದ ನಂದ್ ಎಷ್ಟ್ ವೀಕ್ನೆಸ್ ಇತ್ತು ಅದೆಲ್ಲ ಹೋಗ್ಬಿಡ್ತ್ರಿ ಸರ್. ಸತ್ಯ. ದೇಹವನ್ನ ಹುರಿಗೊಳಿಸುವ ಕೆಲಸ ಯಾವಾಗ ಶುರುವಾಯ್ತು, ಒಳಗಿದ್ದ ದುರ್ಬಲತೆಗಳು ಕೂಡ ತಗೊಂಡಿಲ್ಲ ರೀ. ಮೊದಲಿಲ್ಲ ಅಂದ್ರೆ 8 ದಿವಸಕ್ಕೊಮ್ಮೆ ಡಾಕ್ಟರ್ ಕಡೆ ಹೋಗೋದೇನೆ, ಇಂಜೆಕ್ಷನ್ ತಗೊಳ್ಳೋದೇ ಹಂಗಿದ್ದೀರಿ ನಾ 20 ವರ್ಷ ಮಟ ರೀ. ಮೈ ಚಳಿ ಬಿಟ್ಟು ನಿಂತ್ಕೊಂಡ ಮೇಲೆ ಎಲ್ಲ ಹೊಂಟೋದು. ಹೌದ್ರಿ ಸರ್. ಮೊದಲ ಒಂದ್ ಸ್ವಲ್ಪ ಮಳೆ ಒಳಗ ಹೋಗ್ದಂಗ, ಸ್ವಲ್ಪ ಚಳಿ ಒಳಗ ಹೋಗ್ದಂಗ ಹಂಗಿತ್ರಿ ಸಿಚುವೇಶನ್. ಈಗ ಮಳೆ ಒಳಗ ಡ್ಯೂಟಿ ಮಾಡ್ರಿ, ಮಳೆ ಒಳಗ ಏನ್ ಮಾಡಿದ್ರು ತೋರ್ಸ್ಕೊಂಡ್ ಬಂದ್ರು ಏನೋ ಆಗಂಗಿಲ್ರಿ. ಈಗ ಸೈನ್ಯಕ್ಕೆ ಸೇರಿದೀವಿ ಅಂತ ಗೊತ್ತಾದಾಗ ತಂದೆ ತಾಯಿ ಏನು ಅಂದ್ರೆ ಓಕೆ ಅಥವಾ ಅದ್ಭುತ ಅಂದ್ರ, ಅಥವಾ ಓಕೆ ಫೈನ್ ಅಂದ್ರ, ಅಥವಾ ಬೇಡ ಅಂದ್ರ? ಯಾವ್ದ್ರಿ ಸರ್? ಸೈನ್ಯಕ್ಕೆ ಸೇರಿದಾಗ ಅಥವಾ ಸೈನ್ಯ ಜಾಯ್ನಿಂಗ್ ಆದಾಗ? ಸರ್ ನಮ್ ಫ್ಯಾಮಿಲಿ ಒಳಗ್ ಗೌರ್ಮೆಂಟ್ ಜಾಬ್ ಅಂತ ಯಾರು ಇಲ್ಲ ರೀ, ಆಗಿದ್ದೆ ಫಸ್ಟ್ ನಾನು ಒಬ್ಬ ರೀ. ಸೊ ಹಂಗಿರುವಾಗ ಅವ್ರಿಗುನು ಬಾಳ, ನಮ್ಮ ಅಪ್ಪಾರು ಅಂತೂ ಬಾಳ ಖುಷಿ ರೀ. ಎಲ್ಲರೂ ನಮ್ಮ ಅಪ್ಪ ಅವ್ರ ಹೆಂಗಂದ್ರೆ ಸರ್ ಮೊದ್ಲಿಂದಾನು ಮುಂದ್ ನನ್ ಮ್ಯಾಗ್ ಸಿಟ್ ಮಾಡ್ತಿದ್ರಿ. ಬಟ್ ನಮ್ಮ 6 ಜನ ಮಕ್ಕಳೊಳಗ್ ನನ್ ಸಣ್ಣ ತಂಗಿ ಒಬ್ಬಳದಾಳ, ನಾ ಒಬ್ಬದೇನ್ರಿ ಸರ್. ಹೆಚ್ಚು ಪ್ರೀತಿ ಈಗ ನನ್ ಮುಂದ್ ನಂಗೆ ಏನು ಪ್ರೀತಿ ತೋರ್ಸೋದಿಲ್ಲ. ಬಟ್ ಇನ್ನೊಬ್ಬರ ಯಾರಾದ್ರೂ ಊರೊಳಗ್ ಜನ ಆಗಿರ್ಬೋದು, ಎಲ್ಲರ ಮುಂದ್ ನನ್ ಬಗ್ಗೆ ಹೇಳ್ಕೊಂತ ಹೊಗಳ್ಕೊಂತ ಅಡ್ಡಾಡ್ತಿದ್ರಿ. ಬಟ್ ಸೈನ್ಯ ಅಂದಾಗ ದೂರ ಇರ್ಬೇಕಾಗುತ್ತಲ್ಲ, ಅಥವಾ ಮಗ ದೂರ ಹೋಗ್ತಾನಲ್ಲ ಅನ್ನೋ? ಮೊದ್ಲಿಂದಾನು ಹಂಗಾರಿ ಸರ್. ಮುಂದೆ ಕೆಟ್ಟ ಅದಾರ ಅನ್ನೋ ತರ ಇರೋದ್ರಿ. ಬಟ್ ಹಿಂದೆ ಅಂದ್ರ ಸ್ವಲ್ಪ ಮರಗೋದು, ನನ್ ಮಗ ಹಂಗಿಂಗ್ ಅಂತ ಹೇಳಿ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು, ಹಿಂಗ್ ಮಾಡ್ತಿದ್ವಿ. ಅಲ್ಲ, ನನ್ ಪ್ರಶ್ನೆ ಇದ್ದಿದ್ದು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಅಂದ್ರೆ ಸೈನ್ಯ ಅಂದಾಗ ದೂರ ಎಲ್ಲೋ ಯಾವ್ದೋ ರಾಜ್ಯಕ್ಕೆ ಹೋಗಿ ಅವ್ರಿಗೂ ಒಂದ್ ನಡುಕ ಐತ್ರಿ ಸರ್. ಈಗ ಸೈನ್ಯ ಅಂತಂದ್ರೆ ಹೆಂಗಿರತ್ತೋ ಏನಿರತ್ತೋ ಅಂತ ಹೇಳಿ ಕೇಳಿದ್ದು. ಆಮೇಲೆ ನಾನ್ ಹೇಳಿದೆ ಸರ್, ಇದು ಹಂಗಿರೋದಿಲ್ಲ ಪೂರ್ತಿ. ಅಂದ್ರ ಆರ್ಮಿ ಅಂತ ಇರತ್ತಲ್ಲ ಸರ್, ಆರ್ಮಿದಕ್ಕಿಂತ ನಮ್ದೊಂದ್ ಸ್ವಲ್ಪ ಚೇಂಜ್ ಆಗತ್ತೆ. ನಮ್ದು ಆಲ್ ಇಂಡಿಯಾ ಪೊಲೀಸ್ ಫೋರ್ಸ್ ಬರ್ತೈತ್ರಿ. ಅಂದ್ರ ಆರ್ಮಿದವ್ರ ಗತೆನೆ ಕೆಲ್ಸ. ಬಟ್ ನಾವ್ ಎಲ್ಲಿ ಬೇಕಿದ್ರು ಆರ್ಮಿದವ್ರೇನು ಪಾಕಿಸ್ತಾನ ಚೀನಾ ಬಾರ್ಡರ್ ಹಿಂಗಿರತ್ತಲ್ಲ ಸರ್, ನಮ್ದ್ ಹಂಗಿರೋಂಗಿಲ್ರಿ. ನಾವ್ ಆಲ್ ಇಂಡಿಯಾ ಎಲ್ಲಿ ಬೇಕಿದ್ರು ಡ್ಯೂಟಿ ಮಾಡೋದು, ಬಾರ್ಡರ್ ಹೋದ್ರ ಬಾರ್ಡರ್ ಹೋಗ್ಬೋದು, ಹಂಗಿತ್ರಿ. ಸೊ ಅವ್ರಕ್ಕಿಂತ ಸ್ವಲ್ಪ ನಮ್ಗ್ ರಿಸ್ಕ್ ಕಮ್ಮಿ ಇರತ್ತ. ಬಟ್ ಎಲ್ಲಾ ಹಿಂಗ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ಚಲೋ ಇರ್ತೈತ್ರಿ. ಬಟ್ ಸೇಮ್ ಟು ಸೇಮ್ ಅವ್ರಂಗನೆ ಕೆಲ್ಸ ಇರ್ತೈತಿ. ನಾ ಅವ್ರಿಗೆ ಆಮೇಲೆ ತಿಳಿಸಿ ಹೇಳಿದ್ರಿ ಹಂಗ ಇರ್ತೈತಿ ಏನಿರ್ತೈತಿ ಅಂತ ಹೇಳಿ, ಎಲ್ಲಾ ತಿಳಿಸಿ ಹೇಳಿದ್ಮೇಲೆ ಅವ್ರು ಹ್ಞೂ ಅಂತ ಅಂದ್ರಿ. ಆಯ್ತು ಸರ್. ಈಗ ನಾನು ನಿಮ್ಮ ಅದೇನೋ ಪ್ರೀತಿ ವಿಚಾರ ಬಂದ್ರಿ, ಏನಾಯ್ತಲ್ಲಿ? ಅಂದ್ರೆ ನೀವು ಡಿಗ್ರಿ ಓದೋ ಸಮಯದಲ್ಲಿ ಅಂತ? ಹೌದ್ರಿ ಸರ್. ಈಗ ನಾ ಫಸ್ಟ್ ಜಾಬ್ ಹಿಡಿದು ಎಲ್ಲಾ ಆತು. ನಮ್ಮ ಅಪ್ಪ ಅವ್ರಿಗೆ ಒಳ್ಳೆ ಹೆಸರು ಬಂತ್ರಿ ಊರೊಳಗ್ರಿ. ಆಮೇಲೆ ನಮ್ಮ ಅಪ್ಪಗಾರು ಅವ್ರನು ಈಗ ಮೊದ್ಲಿಂದ ಎಲ್ಲಾ ಅಂದ್ರೆ ಜನರೊಳಗ್ ಕುಂತು ಎದ್ದು ಬಂದವರು, ಮರ್ಯಾದೆ ಹಿಂಗ ಅತ್ತ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಒಳಗ್ ಹಾಕೋರ್ ಅದಾರಿ ಸರ್. ಆ ಹುಡುಗಿದು ನಂದು ಕಾಸ್ಟ್ ಸ್ವಲ್ಪ ಬೇರೆ ಇದ್ರಿ ಸರ್. ಅಂದ್ರೆ ಜಾತಿ ಬೇರೆ ಬೇರೆ? ಹಾ ಸರ್. ಅವರು ಮರಾಠ ಜಾತಿಯವ್ರು ಬರ್ತಾರೆ, ನಾವು ಶ್ರೀಕೃಷ್ಣ ಯಾದವ್ ಅವ್ರು ಬರ್ತೀವ್ರಿ ಸರ್. ನೀವು ಯದು ವಂಶದವರು, ಅವರು ಮರಾಠರು? ಹಾ ಹೌದ್ರಿ ಸರ್. ಸೊ ಹಿಂಗಾಗಿ ಸ್ವಲ್ಪ ಜಾತಿ ಚೇಂಜ್ ಆಗ್ತೈತ್ರಿ. ಪರಿಚಯ ಸರ್, ನಾನು ಲೈಬ್ರರಿಗೆ ಹೋಗ್ತಿದ್ದೆ ರೀ ಸರ್. ಆ ಪ್ರಿಪರೇಷನ್ ಮಾಡತ್ತಿದ್ದೆ ಅಂತ ಹೇಳಿದೆ ಅಲ್ರಿ ಸರ್ ಎಕ್ಸಾಮ್ಗೆ. ಅಂದ್ರೆ ಡಿಗ್ರಿ ಸಮಯದಲ್ಲಿ? ಹಾ, ಡಿಗ್ರಿ ಸಮಯದಲ್ಲಿ ನಮ್ ಕಾಲೇಜ್ ಒಳಗ ಲೈಬ್ರರಿ ಐತ್ರಿ ಸರ್. ಅಲ್ಲಿ ಪರಿಚಯ? ಲೈಬ್ರರಿಗೆ ಹೋಗ್ಬೇಕಾದ್ರೆ ನಾನು ಅಂದ್ರ ಓದಾಕ್ ನಾ ಹೋಗ್ತಿದ್ದೆಲ್ಲ ಸರ್. ಆ ಹುಡುಗಿನೂ ಅಲ್ಲಿ ಓದಾಕ್ ಬರ್ತಿತ್ರಿ. ನಾನ್ ನೋಡಿದ್ದೆ ಸೈಲೆಂಟ್ ಎಲ್ಲಾ, ಅಂದ್ರ ಒಂದ್ ಸ್ವಲ್ಪ ಗುಣ ಅದು ಎಲ್ಲಾ ಚಲೋ ಅನ್ಸಿತ್ರಿ ಆ ಹುಡುಗಿಗ್ ನೋಡಿದ್ರಿ ಸರ್. ಆಮೇಲೆ ನಾನು ಮಾತಾಡಿಸಿ ಇದ್ ಮಾಡಿದ್ರಿ. ಅಕ್ಕಿ ಆ ಕಾಲೇಜ್ ಒಳಗ ಟಾಪರ್ ರೀ ಸರ್. ನನ್ಕಿಂತ 2 ವರ್ಷ ಸಣ್ಣ. ಅಕ್ಕಿ ಜೂನಿಯರ್ ರೀ ಸರ್ ನನ್ಕಿಂತ. 2 ವರ್ಷ ಚಿಕ್ಕವರ? ಹಾ ಸರ್. ಆ ಕಾಲೇಜ್ ಟಾಪರ್ ರೀ ಆ ಹುಡುಗಿ ರೀ. ಅಲ್ಲ, ಟಾಪರ್ ಸರಿ, ವಯಸ್ಸಲ್ಲಿ 2 ವರ್ಷ ಚಿಕ್ಕವರು. ಹಾ ಸರ್. ಅವ್ರ ನನ್ಕಿಂತ 2 ವರ್ಷ ಚಿಕ್ಕವರು. ನಾನು ಫೈನಲ್ ಇಯರ್ ಒಳಗಿದ್ದೆ, ಆ ಹುಡುಗಿ ಫಸ್ಟ್ ಇಯರ್ ಒಳಗಿದ್ರಿ. ಬಟ್ ಟಾಪರ್? ಹಾ, ಅಕ್ಕಿ ಅವ್ರ ಕ್ಲಾಸ್ ಒಳಗೆ ಟಾಪರ್ ಇದ್ರಿ ಸರ್. ಹುಡುಗಿ ನಾನು ಓದ್ತಾ ಇದ್ದೆ ಅಂದ್ರೆ ನನಗೂ ಸ್ವಲ್ಪ ಅದೇ ತರ ಗುಣಲಕ್ಷಣ ಇರೋ ಹುಡುಗಿ ಇಷ್ಟ ಆತಲ್ರಿ ಸರ್ ಆಟೋಮೆಟಿಕ್ ಆಗಿ. ಇಬ್ರು ಚೆನ್ನಾಗಿ ಓದೋರೆ ಅಂತ?
ಹಾ ಹೌದ್ರಿ ಸರ್. ಅದ್ ನಮ್ ಮೈಂಡ್ ಸೆಟ್ ಒಳಗ ಅದ್ ಏನೋ ಪುಸ್ತಕದ ಹುಳ ಅಂತಾರಲ್ರಿ ಸರ್, ಅಂತವ್ರಿ. ಆಯ್ತು. ಸೊ ಬಟ್ ಈ ಪ್ರಪೋಸಲ್ ಯಾರ ಕಡೆಯಿಂದ ಆಗಿದ್ದು? ಇದು ನನ್ ಕಡೆಯಿಂದ ಆಗಿದ್ರಿ ಸರ್. ಅಂದ್ರೆ ಎಷ್ಟು ಎಷ್ಟು ಸಮಯ ತಗೊಂಡ್ರಿ? ಒಂದ್ 8 ದಿನ ಆಯ್ತ್ರಿ ಸರ್. ಅಯ್ಯೋಯಪ್ಪ. ಬಟ್ ಏನಿತ್ತ, ನಾನು ಸ್ವಲ್ಪ ಸ್ಪೀಚ್ ಭಾಷಣ ಅವು ಇವು ಕಾಂಪಿಟೇಷನ್ ಒಳಗ್ ಸ್ವಲ್ಪ ಭಾಗವಹಿಸಿದ್ರಿ. ನಾ ಏನ್ ಅನ್ಕೊಂಡಿದ್ದೆ, ಆ ಹುಡುಗಿಗೆ ನನ್ ಬಗ್ಗೆ ಗೊತ್ತಿಲ್ಲ ಏನೋ ಅಂತ ಅನ್ಕೊಂಡಿದ್ದೀರಿ ಸರ್ ನಾ. ಬಟ್ ಆಕಿಗ್ ನಾನು ಪ್ರಪೋಸಲ್ ಮಾಡಿದ್ಮೇಲೆ ಗೊತ್ತಾತ ಅವ್ರಿಗೆ ಮೊದ್ಲಿಂದ ಎಲ್ಲಾ ನನ್ ಬಗ್ಗೆ ಗೊತ್ತಿತ್ತು ಹಂಗಿಂಗ್ ಅಂತ. ಆಮೇಲೆ ನನಗ್ ಗೊತ್ತಾಯ್ತು ಸರ್ ನಮ್ ಕನೆಕ್ಷನ್ ಆದ್ಮೇಲೆ. ಆಮೇಲೆ ಅವ್ರ ಜೋಡಿ ಮಾತಾಡಕ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ನನಗ್ ಗೊತ್ತಾಗಿತ್ರಿ ಸರ್, ನಾ ಕಾಲೇಜ್ ಒಳಗ್ ಫೇಮಸ್ ಇದ್ದೆ ಅಂತ ನನಗ್ ಆಮೇಲೆ ಗೊತ್ತಾಗಿದ್ರಿ. ಓಹೋ, ನೀವು ಕಾಲೇಜಲ್ಲಿ ಫೇಮಸ್ ಇದ್ರಿ ಅಂತ ಆ ಹುಡುಗಿ ಹೇಳಿದ ಮೇಲೆ ಗೊತ್ತಾಗಿತ್ತು. ರಾಜ್ಯ ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಆಗಿತ್ತಲ್ರಿ ಸರ್, ಅದೆಲ್ಲಾ ಕಾಲೇಜ್ ಒಳಗ್ ಸ್ವಲ್ಪ ಟೀಚರ್ಸ್ ಅದು ನನ್ ಬಗ್ಗೆ ಬೇರೆ ಕ್ಲಾಸ್ ಒಳಗ್ ಹೋಗಿ ಹೇಳೋದು ಹಂಗೆಲ್ಲಾ ಆಗಿತ್ರಿ ಸರ್. ಹಿಂಗಾಗಿ ಎಲ್ಲರಿಗೂ ನನ್ ಬಗ್ಗೆ ಗೊತ್ತಿತ್ತು, ಬಟ್ ನನಗ್ ಗೊತ್ತಿರ್ಲಿಲ್ಲ, ಎಲ್ಲರಿಗೂ ಗೊತ್ತೈತೆ ಅಂತ ಹೇಳ್ರಿ. ಓ, ಚೆನ್ನಾಗಿದೆ. ನಿಮಗೆ ಕಾಲೇಜ್ ಗೊತ್ತಿತ್ತು, ಬಟ್ ಕಾಲೇಜ್ಗೆಲ್ಲ ನೀವು ಗೊತ್ತಿದ್ದೀರಾ ಅಂತ ನಿಮಗೆ ಗೊತ್ತಿರ್ಲಿಲ್ಲ. ನನ್ಗೆ ಗೊತ್ತಿಲ್ಲ ರೀ, ಬಟ್ ನಾನ್ ಕಾಲೇಜ್ಗೆ ಎಲ್ಲರಿಗೂ ಗೊತ್ತು. ಓಕೆ, ಅಂದ್ರೆ ನಿಮ್ಮ ಕೆಲಸದ ಕಾರಣಕ್ಕಾಗಿ? ಹಾ, ಅಂದ್ರೆ ಸ್ವಲ್ಪ ಓದೋಕ್ ಹುಷಾರಿದ್ದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ರಿ ಸರ್. ಎಲ್ಲರೂ ಸಲಹೆ ತಗೋತಿದ್ರಲ್ರಿ ಸರ್, ಹೆಂಗ್ ಓದ್ತಿದ್ರಿ ಏನ್ ಮಾಡ್ತಿದ್ರಿ ಅಂತ ಹೇಳಿ. ಬಟ್ ನಂಗ ಅಷ್ಟ್ ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ರಿ. ಆಮೇಲೆ ಈಗ ನಾನ್ ಮನೆ ಒಳಗ್ ಹೇಳಿದ್ರಿ ತಂದೆಯವ್ರಿಗೆ ಎಲ್ಲಾ ಹಿಂಗಿಂಗ್ ಐತಿ ಅಂತ ಹೇಳಿ ಹೇಳಿದ್ರಿ. ಬಟ್ ಅವ್ರದ ನಾ ಮೊದಲು ಅನ್ಕೊಂಡಿದ್ದೇರಿ, ಲವ್ ಮಾಡುವಾಗ ನಮ್ಮ ಅಪ್ಪಾಗ್ ಹೆಂಗ್ ಹೇಳೋದ್ ನಾನ ಮಾಡಿದೆ. ಬಟ್ ಹುಡುಗಿ ಕಡೆನೂ ಏನು ತಪ್ಪಿಲ್ಲ, ನನ್ ಕಡೆನೂ ಏನು ತಪ್ಪಿಲ್ಲ. ಈಗ ಅಪ್ಪಾಗ ಹೆಂಗ್ ಹೇಳೋದು, ಜಾತಿ ಒಂದೇ ಸರ್ ಸಮಸ್ಯೆ, ಎಲ್ಲರ ಕಡೆಯಿಂದ ಎಲ್ಲಾನು ಕರೆಕ್ಟ್ ಐತ್ರಿ. ಬಟ್ ಜಾತಿ ಒಂದೇ ಸಮಸ್ಯೆ. ಈಗ ಅವ್ರುನು ನನ್ಗೇನ್ ಟೆನ್ಷನ್ ಆಗ್ತಿದ್ರಿ ಮನಸ್ಸೊಳಗ, ನಾನ್ ಜಾಬ್ ಹಿಡಿದೆ ಎಲ್ಲಾ ಮಾಡಿದೆ, ನಮ್ಮ ಅಪ್ಪಗೊಂದ್ ಒಳ್ಳೆ ಹೆಸರು ತಗೊಂಬಂದೆ, ಈಗ ನನ್ನಿಂದ ಅವ್ರ ಹೆಸರು ಹಾಳಾಗ್ತೈತಲ್ಲ ಅಂತ ನನ್ಗ್ ನೆಮ್ಮದಿನ ಇಲ್ಲಂಗ ಆಗ್ಬಿಟ್ಟೈತ್ರಿ ಸರ್ ಜೀವನಕ್ರಿ. ಓಹ್, ಅಂದ್ರೆ 8 ದಿನ ಆದ್ಮೇಲೆ ಪ್ರಪೋಸ್ ಮಾಡುದ್ರಿ. ಬಟ್ ಅದೆಷ್ಟ್ ದಿನ ಆದ್ಮೇಲೆ? ಈಗ ನಮ್ದು 2 ವರ್ಷ ಆಯ್ತ್ರಿ ಸರ್ ರಿಲೇಶನ್ಶಿಪ್. ಹಂಗೆ ಅಲ್ಲ ನಿಮ್ ತಂದೆಗೆ ಹೇಳಬೇಕು ಅಥವಾ ನನ್ನಿಂದ ಅವ್ರ ಹೆಸರು ಹಾಳಾಗುತ್ತೆ ಅನ್ನೋ ಯೋಚನೆ ಆ 8ನೇ ದಿನದಲ್ಲೇ ಶುರು ಆಯ್ತಾ ಅಥವಾ ಎಷ್ಟೋ ದಿನ ಆದ್ಮೇಲೆ? ಇಲ್ಲ ಸರ್, ಅದು ಎಲ್ಲಾ ಚಲೋನ ಐತ್ರಿ, ಬಂದಾಗ ನೋಡ್ಕೊಳ್ಳೋ ಅನ್ನೋ ಮನಸ್ಥಿತಿ ಇತ್ರಿ. ಬಟ್ ಹೆಂಗ್ ನಾನ್ ಇಲ್ಲಿ ಬಂದು ಸರ್ವಿಸ್ ಮಾಡಿದೆ. ಆಮೇಲೆ ನಮ್ಮ ಅಪ್ಪ ಅವ್ರು ಈಗ ಅವ್ರು ಟೆನ್ಷನ್ ಒಳಗ್ ಇರ್ತಾರಲ್ರಿ ಸರ್, ಅವ್ರಿಗೂ ನಮ್ ಬಗ್ಗೆ ಸ್ವಲ್ಪ ಡೌಟ್ ಬಂದಿರ್ತದ, ನನ್ಗೆ ಗೊತ್ತಾತಲ್ರಿ ಸರ್. ನಿಜ. ಅವಾಗಿಂದ ನನ್ ಮೈಂಡ್ ಒಳಗ್ ಟೆನ್ಷನ್ ಬರಾಕತ್ತಿ. ಈಗ ಇಷ್ಟೆಲ್ಲಾ ನಮ್ಮ ಅಪ್ಪಾಗ ಒಳ್ಳೆ ಹೆಸರು ಬಂದೈತಿ, ನನ್ನಿಂದ ಅವ್ರ ಹೆಸರು ಹಾಳಾಗ್ತೈತಿ ಅಂತ ನನ್ ಮನಸ್ಸನ್ನ ಸರಿ ಇಲ್ದಂಗ ಆಗ್ಬಿಡ್ತೈತಿ ಸರ್. ಬಟ್ ಅದ್ ಏನ್ ಅದ್ರೊಳಗೆ ಇನ್ನೂ ಒಂದ್ ಟ್ವಿಸ್ಟ್ ಐತ್ರಿ ಸರ್, ನಿಮ್ಮಿಂದ ಅವ್ರ ಮನಸ್ಸು ಚೇಂಜ್ ಆಗೈತ್ರಿ ಸರ್. ಈಗ್ರಿ ಯಾರ ಮನಸ್ಸು? ನಮ್ಮ ಅಪ್ಪ ಅವ್ರ ಮನಸ್ಸು ನಿಮ್ ಪ್ರೋಗ್ರಾಮ್ ನೋಡಿ ಚೇಂಜ್ ಆಗೈತ್ರಿ ಸರ್. ನಾನ್ ಏನ್ ಅನ್ಕೊಂಡಿದ್ದೆ, ನಮ್ಮ ಅಪ್ಪ ಅವ್ರಿಗೆ ವಿಷಯ ಹೇಳೋದ್ ಹೆಂಗಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಅಪ್ಪ ಅವರು ಆ ಹುಡುಗಿ ಜೋಡಿನೂ ಚಲೋ ಮಾತಾಡಿದ್ರು, ನನ್ ಜೋಡಿನೂ ಚಲೋ ಮಾತಾಡಿದ್ರಿ. ಬಟ್ ಮದ್ವೆ ಮಾಡತೇನಂತ ಹೇಳಿ ಒಪ್ಕೊಂಡಿಲ್ಲ ರೀ. ಅವ್ರ ಏನಂತಿದಾರ, ಎಲ್ಲಾ ನೋಡೋನು, ನಿನ್ ಶ್ರೀನಿವಾಸ್ ಅಜ್ಜವ್ರ ಜೋಡಿ ಮಾತಾಡೋ, ಅವ್ರ ಏನ್ ಹೇಳ್ತಾರ ಹಂಗ್ ಮಾಡೋಣ ಅಂತ ಅವ್ರ ಅಂತಿದಾರ್ರಿ. ಅದಕ್ ನಿಮ್ ಫೋನ್ ಹಚ್ಚಿ ಸಾಕ್ರಿ ಸರ್. ಅಯ್ಯೋ ದೇವ, ನನಗೆ ಅವ್ರ ಅಧ್ಯಾತ್ಮ, ಅವ್ರ ಮನಸ್ಸು ಮಲ್ಕೊಂಡಾಗೂ ನಿಮ್ದೇ, ಹೊಲಕ್ ಹೋದ್ರು ನಿಮ್ದೇ, ಯಾವಾಗ ಹೋದ್ರು ನಿಮ್ ಪ್ರೋಗ್ರಾಮ್ ಅನ್ನರಿ ಸರ್. ಎವ್ರಿ ಟೈಮ್ 24x7 ನಿಮ್ದೇ. ಮತ್ ಆಮೇಲೆ ನಾನು ಕಲಿಯುಗದ ತಾಯಿ ಆ ಪ್ರೋಗ್ರಾಮ್ ನೋಡ್ದಾಗಿಂದ ಯಾವಾಗೂ ಡ್ಯೂಟಿಗೆ ಹೋಗ್ಲಿ ಸರ್, ಕಿವಿ ಒಳಗ್ ಬಡ್ಸ್ ಹಾಕೊಂಡ್ ನಿಮ್ ಪ್ರೋಗ್ರಾಮ್ ಕಂಟಿನ್ಯೂ ಚಾಲೂನೇ ಇರ್ತೈತ್ರಿ ಸರ್. ರಿಪೀಟ್ ನೋಡಿದ್ದನ್ನ ನೋಡ್ತಿರ್ತೇನ್ರಿ ಮುಗಿದ್ರ ಮಾತ್ರಿ. ಈಗ ಈ ಹುಡುಗಿ ನನ್ ಗೊಂದಲ ಏನಂತಂದ್ರ ಸರ್, ಹುಡುಗಿ ಕಡೆ ಏನೂ ತಪ್ಪಿಲ್ಲ ರೀ ಸರ್. ನನ್ ಲೈಫ್ ಒಳಗ ನಾ ಬೆಸ್ಟ್ ಪಾರ್ಟ್ನರ್. ನಾವ್ ಈಗ ಜಾತಿ ನೋಡಿ ಆ ಹುಡುಗಿನ ಇದ್ ಮಾಡಿದ್ರ ನನ್ ಜೀವನಾನ ಹಾಳಾಗ್ ಹೋಗ್ತೈತ್ರಿ. ಅದಂತೂ ನನಗ್ ಪಕ್ಕಾ ಗೊತ್ತೈತ್ರಿ ಸರ್. ಅಂದ್ರೆ ಏನ್ ಅರ್ಥ ಆಗ್ಲಿಲ್ಲ, ಏನ್ ಮಾಡುದ್ರೆ? ಜಾತಿ ಬೇರೆ ಅಂತ ಆಕಿನ್ ಬಿಟ್ಬಿಟ್ಟೆ ಅಂತಂದ್ರ ಅದ್ ನನ್ ಧರ್ಮನೂ ಅಲ್ಲ, ನನ್ಗ್ ಬಿಡಾಕ ಹೋಗಂಗಿಲ್ರಿ. ಆಕಿಗ್ ಬಿಟ್ಟು ಬದುಕೋಷ್ಟು ಶಕ್ತಿ ನನ್ಗಿಲ್ಲ. ಬಟ್ ಮಾಡ್ಕೊಂಡು ನಾಳೆ ನಮ್ಮ ಅಪ್ಪನ ಹೆಸರು ಹಾಳಾಗಿ ನಮ್ಮ ಅಪ್ಪಗ್ ಬೇರೆದವ್ರು ಒಂದ್ ಕೆಟ್ಟದಾಗ ಮಾತಾಡಿದ್ರ ಅನ್ನೋ ಸಹಿಸ್ಕೊಳ್ಳೋನು ಶಕ್ತಿ ನನ್ ಕಡೆ ಇಲ್ರಿ ಸರ್. ಹಂಗಾಗಿತ್ರಿ ಜೀವನ ರೀ. ಬಟ್ ಆ ಹುಡುಗಿರ ಅಪ್ಪ ಅಮ್ಮನಿಗೆ ಗೊತ್ತನಪ್ಪ? ಅವ್ರ ಮನೆಯೊಳಗೂ ಆಲ್ಮೋಸ್ಟ್ ಗೊತ್ತಿದ್ದಂಗ ಐತಿ. ಅವ್ರ ಮನೆಯೊಳಗ್ ಒಪ್ಕೋತಾರ್ರಿ ಸರ್. ಅಂದ್ರ ಅವ್ರುನು ಅಷ್ಟೇನು ಶ್ರೀಮಂತ ಇಲ್ರಿ ಸರ್, ಅವರು ಬಡ ಕುಟುಂಬದೊಳಗ ಅದಾರ್ರಿ. ಈಗ ಅವ್ರದ್ದು ಮಾತೃಭಾಷೆ ಕನ್ನಡ, ನಿಮ್ದು ಕನ್ನಡನ ಅಥವಾ ಏನ್ ಮರಾಠಿನ ನಿಮ್ಮಿಬ್ರು? ಇಲ್ಲ ಸರ್, ಅವ್ರ ಹುಡುಗಿ ಮರಾಠಿ ಮಾತಾಡ್ತಿದ್ಲು, ನನ್ ಜೋಡಿ ಮಾತಾಡಿ ಕನ್ನಡ ಮಾತಾಡ್ತಾರ್ರಿ ಸರ್. ಎಲ್ಲಾ ಗೊತ್ತೈತ್ರಿ, ಮಾತಾಡೋಂಗ ಅಷ್ಟು ಕೆಪಬಲ್ ಅದ. ಈಗ ನನಗೆ ಗೊತ್ತಿರೋ ಸಾಮಾನ್ಯ ಪ್ರೇಮ ಕಥೆಗಳಲ್ಲಿ ಏನಾಗ್ಬಿಡುತ್ತೆ, ಇಲ್ಲ ಹುಡುಗಿರ ಕಡೆಯವ್ರೇನೋ ಒಪ್ತಾರೆ, ನಮ್ಮದೇ ಹುಡುಗನ ಕಡೆಯವ್ರದ್ದೇ, ನನ್ನ ಅಪ್ಪ ಅಮ್ಮನೇ ಇನ್ನೂ ಒಪ್ತಾರೋ ಇಲ್ಲವೋ ಹೊಂದ್ಕೊಂಡಿರ್ತಾರೆ. ಬಟ್ ಆಮೇಲೆ ಎಲ್ಲ ವಿಚಿತ್ರ, ಹುಡುಗನ ಕಡೆಯವ್ರು ಒಪ್ಪಿರ್ತಾರೆ, ಅಯ್ಯೋ ಹುಡುಗಿ ಕಡೆಯವ್ರು ಏನು ಒಪ್ತಾರೆ ಬಿಡು, ಅವರು ಏನು ಬಡವರು, ಅವ್ರು ಏನು ಹಠ ಮಾಡಲ್ಲ ಅನ್ಕೊಂಡಿರೋರೇ ಹಠ ಮಾಡಕ್ ಶುರು ಮಾಡಿ. ಇಲ್ಲ ಸರ್, ಅವ್ರ ತಾಯಿ ಅದಾರಲ್ಲ, ಅವ್ರೆಲ್ಲಾ ನಂಗೆ ನೋಡಿದಾರ್ರಿ, ಅವ್ರ ತಂದೆನೂ ನೋಡಿದಾರ್ರಿ. ಆಲ್ಮೋಸ್ಟ್ ಅವ್ರ ಏನಿದಿಲ್ರಿ. ಅಲ್ಲ, ಈಗ ಕೇಳಿಸ್ಕೊಳಪ್ಪ, ನೋಡೋದು ಬೇರೆ,
ಅವ್ರ ಹುಡುಗಿನೂ ಮಾತಾಡಿದಾಳ್ರಿ ಸರ್ ನಮ್ ಬಗ್ಗೆ. ಅವ್ರ ಈಗ ನೋಡೋದ್ ಬೇಡ, ಮದ್ವೆ ಬಂದಾಗ ನೋಡೋಣ ಅಂತ ಅಂದಾರ್ರಿ ಅವ್ರ ಮುಂದೆ. ಅಂದ್ರೆ ನಿಮ್ಮ ಪ್ರೀತಿ ಬಗ್ಗೆ ಅವ್ರ ತಂದೆ ತಾಯಿ ಜೊತೆ ಮಾತಾಡಿದ್ದ? ಹಾ ಗೊತ್ತು ರೀ. ಅದ ಇದ್ರ ಬಗ್ಗೆನ ಪ್ರೀತಿ ಮಾಡಾತೇನ ಅಂತ ಹೇಳಿ ಮಾತಾಡಿದಾರ್ರಿ. ಅವ್ರ ಸಿಸ್ಟರ್ ಒಬ್ರು ಅದಾರ್ರಿ ಸರ್, ಅವ್ರಕ್ಕಿಂತ ದೊಡ್ಡವ್ರಿ, M.Com ಮುಗಿಸಿದಾರ್ರಿ ಅವ್ರ. ಸೊ ಅವ್ರದಿನ್ನ ಮದ್ವೆ ಆಗಿಲ್ಲ, ಅವ್ರದ್ ಮದ್ವೆ ಆಗ್ಲಿ ಆಮೇಲೆ ನೋಡೋಣ ಅಂತ ಅಂದಾರ್ರಿ ಸರ್ ಅವ್ರು. ಅಕ್ಕ ತಂಗಿದಿರದೆಲ್ಲ ಮದ್ವೆ ಆಗಿದ್ಯಾ? ಯಾರ್ದ್ರಿ ಸರ್? ನಮ್ಮ ಅಕ್ಕ ತಂಗಿರಿ. ನಿಮ್ಮ ಅಕ್ಕ ತಂಗಿ ಅವ್ರು ಯಾರಾದ್ರು? ನನ್ಕಿಂತ 3 ಜನ, ಒಬ್ಬ ಅಣ್ಣ ಮತ್ 2 ಅಕ್ಕಗಳು ತರ, ಅವ್ರ 3 ಜನ ಮದ್ವೆ ಆಗೈತ್ರಿ. ಈಗ ನಂದು ಮತ್ ನನ್ ತಂಗಿಗಳು ಇಬ್ರದಲ್ಲ, ಅವ್ರದ್ದು ಆಗಿಲ್ರಿ ಸರ್. 2 ತಂಗಿದಿರಿದ್ದಾರೆ? 2 ನನ್ ತಂಗಿಯರಿದ್ದಾರ್ರಿ, ನಾನೊಬ್ಬ. ನಮ್ದು 3 ಜನ ಆಗಿಲ್ರಿ ಸರ್. ನಮ್ಮ ಅಣ್ಣ ಒಬ್ಬ, 2 ಅಕ್ಕಗಳು ಇದಾರ, 3 ಜನದ ಆಗೈತ್ರಿ ಸರ್. ಈಗ ಮೊದ್ಲು ನಿಮ್ ತಂಗಿದಿರ್ ಮದುವೆ ಮಾಡೋ ಜವಾಬ್ದಾರಿ ತಾನೇ ನಿಮ್ದು? ನಮ್ಮ ಈಗ ನಾನ್ ಹುಟ್ಟಿದ ಮೇಲೆ ಹುಟ್ಟಿದಾಳ್ರಿ ತಂಗಿ ಸರ್. ಅಕ್ಕಿದ್ ಮದ್ವೆಗೆ ಈಗ ಗಂಡ್ ಹುಡುಕ್ತಾ ಇದ್ದೀರಿ ಸರ್. ಅಕ್ಕಿದ್ ಈ ವರ್ಷ ಇಲ್ಲ ಮುಂದಿನ ವರ್ಷ ಮದ್ವೆ ಮಾಡ್ತೀರಿ ಸರ್. ಮತ್ತೆ ಇನ್ನೊಂದ್ ತಂಗಿ ಮದ್ವೆ ಮಾಡಿ ಆದ್ಮೇಲೆ ಆಗ್ಬೇಕು ಅಂತ ಅನ್ಸಿಲ್ವಾ ಯಾವತ್ತು? ಹಂಗೆ ಮಾಡ್ತೇನ್ರಿ ಸರ್. ನಾ ಈಗ ಮದ್ವೆ ಆಗಂಗಿಲ್ರಿ. ನೋಡಪ್ಪ, ನಾನ್ ಪ್ರೀತಿ ಮಾಡೋ ಹುಡ್ಗಿಗೆ ಈಗ ಬಿ.ಎಡ್ ಓದಾತಾಳ್ರಿ ಸರ್. ಡಿಗ್ರಿ ಫೈನಲ್ ಮುಗ್ದೈತ್ರಿ. ಸೊ ಟೀಚರ್ ಆಗ್ಬೇಕಂತ ಐತ್ರಿ. ಸೊ ಆಕಿಗೆ B.Ed ಓದಾತಾಳ್ರಿ. ಸರಿ, ಆಯ್ತು. ಈಗ ನನ್ನ ವಿಚಾರ ಏನಂದ್ರೆ, ಇದು ಬೇರೆ ಮಾಡ್ಲಿಕ್ಕೆ ಅಥವಾ ಬೇಡ ಅನ್ಲಿಕ್ಕೆ ನನಗೆ ಇಲ್ಲಿ ಏನು ಕಾರಣ ಕಾಣ್ತಿಲ್ಲ. ಬಟ್ ವಿಷಯ ಏನಂದ್ರೆ, ನಿಮ್ಮ ತಂಗಿದಿರಿಗೆ ಇದು ಪೆಟ್ಟ ಆಗುತ್ತೆ ಸಹಜವಾಗಿ, ಮತ್ತು ಆಗೋದು ಬೇಡ ಅಂತ. ಅದಕ್ಕೆ ನಾನು ಕೇಳಿದೆ, ನಿಮ್ ತಂಗಿದೀರು ಮದುವೆ ಎಲ್ಲ ಆಗಿದ್ದೀನಪ್ಪ ಅಂತ ಕೇಳಿ. ಅದೇ ಸರ್, ಅವ್ರ ಮದ್ವೆ ಮಾಡಿನೇ ನಾನು ಆಗೋದು ಲೆಕ್ಕದೊಳಗೆ. ಆಯ್ತು. ಈಗ ನಿಮ್ಮ ತಂದೆಯವರು, ಈಗ ಸುಮ್ಮನೆ ಸೈಕಾಲಜಿ ಮಾತಾಡೋಣ. ನಿಮ್ಮ ಮದುವೆ ನೀವು ಪ್ರೀತಿ ಮಾಡಿರೋ ಹುಡುಗಿ ಮದುವೆ ಆದ್ರಿ ಅಂದ್ಕೊಳ್ಳಿ. ನಿಮ್ಮ ತಂದೆಯವರು ಅಯ್ಯೋ ಇದರಿಂದ ನನ್ನ ಮರ್ಯಾದೆ ಹಾಳಾಯ್ತು ಅನ್ನೋ ಭಾವನೆ ಅಂದುಕೊಳ್ಳುವ. ನಮ್ ತಂದೆಯವ್ರ ಫಸ್ಟ್ ಶುರು ಒಳಗೆ ಏನಂದ್ರಿ ಸರ್, ನಂಗ ನೀನ್ ಅದ ಹುಡುಗಿನ ಮದ್ವೆ ಆಗ್ತೇನೆ ಅಂದ್ರ ಮದ್ವೆ ಆಗು, ನಿನ್ ಜೋಡಿನ ಕರ್ಕೊಂಡ್ ಹೋಗು, ನೀ ಸುಟ್ಟಿಗ್ ಬಂದಾಗ ನಮ್ ಮನೆಗ್ ಬಾ, ಹುಡುಗಿನ ಮಾತ್ರ ನಮ್ ಮನೆಗ್ ಕರ್ಕೊಂಡ್ ಬರ್ಬೇಡ ಅಂತ ಅಂದ್ರಿ ಸರ್ ಆರಂಭದಲ್ಲಿ. ಹಾ ಸರ್. ಆಮೇಲೆ ಒಂದ್ಸಲಿ ಮನೆ ಕರೆಸು, ಭೇಟಿ ಮಾಡಿ ಹಬ್ಬಕ್ ಬಂದ್ ಹೋಗ್ಲಿ, ಹಬ್ಬಕ್ ಬಂದ್ರೆ ಏನ್ ಮದ್ವೆನ ಆದಂಗಲ್ಲ, ಹಬ್ಬಕ್ ಕರೆಸು ಅಂತಂದ್ರಿ ಸರ್. ನಾನ್ ಇಲ್ಲೇ ಇದ್ಕೊಂಡು ಆ ಹುಡ್ಗಿಗ್ ನಮ್ ಮನೆಗ್ ಹೋಗಂದ್ ಕಳ್ಸಿದೆ ರೀ. ಆಮೇಲೆ ನಮ್ಮ ತಂದೆಯವ್ರ ಅವ್ರಕಿ ಜೋಡಿ ಚಲೋನ ಮಾತಾಡಿ ಎಲ್ಲಾ ಮಾತಾಡಿ ಕಳ್ಸಿದ್ರಿ. ಆ ಹುಡ್ಗಿ ಕಡೆ ಏನು ಪ್ರಾಬ್ಲಮ್ ಇಲ್ಲ ರೀ, ಎಲ್ಲಾ ಕರೆಕ್ಟ್. ಅವ್ರಿಗೂ ಮನಸ್ಸೈತ್ರಿ, ಬಟ್ ಜಾತಿ ಒಂದೇ ಮಿಡಲ್ ಒಳಗ್ ಬರತೈತಿ. ಆಯ್ತು, ಅದ್ರ ಬಗ್ಗೆ ತೀರ್ಪು ಅದ್ರ ಬಗ್ಗೆ ಅಂತಿಮವಾಗಿ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಕೆಲವು ಸಾಧ್ಯತೆಗಳ ಬಗ್ಗೆ ಮಾತಾಡ್ಬೇಕಲ್ಲಪ್ಪ. ಕ್ಷಮಿಸಿ, ನಿಮ್ಮನ್ನ ನಾನು ಅಪ್ಪ ಅಂತ ಕರಿತೀನಿ, ಅದು ಸಿಂಗುಲರ್ ಅಂತ ಅಂದ್ಕೊಳ್ಬೇಡಿ. ನಾನು ಎಲ್ಲರನ್ನು ಕರೆಯೋದೆ ಹಾಗೆ, ಅಪ್ಪ, ಅಮ್ಮ, ತಾಯಿ ಅಂತಲೇ ಕರೆಯೋದು. ಹೇಳ್ರಿ ಸರ್, ನಿಮ್ಮನ್ನ ಸರ್ ಅನ್ನೋದ್ರ ಬದಲು ನೋಡಪ್ಪ ಅಂದ್ ಮಾತ್ರಕ್ಕೆ ಅದು ಏಕವಚನ ಅಂತ ಅಂದ್ಕೊಳ್ಬೇಡಿ. ಇಲ್ಲ ಸರ್, ನಾ ನಿಮ್ ಪ್ರೋಗ್ರಾಮ್ ಎಲ್ಲ ಬಾಳ ದಿವಸ ನೋಡಾತೀನಿ ತಗೋರಿ ಸರ್. ನಾ ಹಂಗ ಅಷ್ಟು ಇದಿಲ್ಲ. ಯಾಕಂದ್ರೆ ನೀವಿಬ್ರು ಸೈನಿಕರಾಗಿರೋದ್ರಿಂದ ಅವಶ್ಯವಾಗಿ ನಾನು ನಿಮಗೆ ಸೈನಿಕ ಅಲ್ರಿ ಸರ್. ನೀವು ಎಷ್ಟೋ ಜನ ನಮ್ ಪಾಲಿನ ದೇವ್ರಿ ಸರ್. ನೀವ್ ಹಿಂಗ ಅಂತಂದ್ರ ಮತ್ ನಮ್ಗೆ ಇದಾಗ್ಬಿಡುತ್ತೆ. ಇಲ್ಲ ಆಗಿಲ್ಲ. ಈಗ ಆಯ್ತು, ನಾವು ಇದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿಯನ್ನ ಕಳ್ಕೊಂಡ ಮೇಲೆ ಅಥವಾ ತಾಯಿ ಹೊರಟೋದ ಮೇಲೆ ನಿಮ್ಮನ್ನ ಮುತುವರ್ಜಿಯಿಂದ ಎಲ್ಲೂ ಕೂಡ ಬಿಡದೆ, ನೀವು ಕೂಡ ಅವ್ರ ಗೌರವ ಘನತೆಗೆ ಎಲ್ಲೂ ಪೆಟ್ಟು ಬೀಳದಂಗೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಗೌರವಾನ್ವಿತವಾಗಿ ನಡ್ಕೊಂಡು ಬಂದಿದ್ದೀರಿ. ಇಲ್ಲಿ ನೀವು 24 ವರ್ಷಕ್ಕೆ ನಿಮ್ಮದು ಅಂತ ಒಂದು ಸರ್ಕಾರಿ ಕೆಲಸ, ಅದರಲ್ಲೂ ದೇಶ ಕಾಯುವಂತಹ ಅಂಥ ಅದ್ಭುತವಾದ ಕೆಲಸ, ಜೊತೆಗೆ ತಂದೆಗೆ ಗೌರವವನ್ನು ಹೆಚ್ಚಿಸುವ ಕೆಲಸವನ್ನು ಊರಿನಲ್ಲಿ ನೀವು ಕೆಲಸ ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ತಂದೆಗೆ ಹೌದಪ್ಪ ಈ ಮಗುವನ್ನು ಎತ್ತಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಭಾವನೆಯನ್ನು ಕೊಟ್ಟಿದ್ದೀರಿ. ಆದರೆ ಇಲ್ಲಿ ನಿಮ್ಮ ಪ್ರೀತಿಯನ್ನು ಬೇಡ ಅಂತ ಹೇಳಲಿಕ್ಕೆ ಏನೂ ಕಾರಣ ಇಲ್ಲ. ಈಗ ನಿಮ್ಮ ಬಾಯಲ್ಲಿ ಬರ್ತಾ ಇದೆ, ಆಕೆಯಿಂದಲೂ ಸರಿ ಇದೆ, ನನ್ನ ಕಡೆಯಿಂದಲೂ ಸರಿ ಇದೆ, 2 ತಂಗಿದಿರು ಮದುವೆ ಆದಮೇಲೆ ನಾನು ಕೂಡ ಮದುವೆ ಆಗ್ತೀನಿ, ಅಲ್ಲಿವರೆಗೂ. ಯಾಕಂದರೆ ನಾನು ಈಗ ಈ ರೀತಿ ಸ್ವಲ್ಪ, ಯಾಕಂದರೆ ನಾನು ಹೇಳ್ಬೋದಪ್ಪ, ಏನು ಜಾತಿನಪ್ಪ ಬಿಟ್ಬಿಡು ಅದನ್ನೆಲ್ಲ, ಜಾತಿ ಗೀತಿ ನೋಡ್ಲಿಕ್ಕೆ ಹೋಗ್ಬೇಡ, ಮದುವೆ ಆಗಿ ನೀನು ಆರಾಮಾಗಿರು ಅಂತ ಹೇಳ್ಬೋದು. ಅದೇ ಅಂತಿಮ ಸತ್ಯ. ಆದರೆ ಅದಕ್ಕೂ ಮುಂಚೆ ಸಮಾಜದಲ್ಲಿ ಈಗಾಗಲೇ ಬೇರು ಬಿಟ್ಟಿರುವ ಕೆಲವು ಅನಿಷ್ಟಗಳು ನಿನ್ನ ತಂಗಿದಿರಿಗೆ ಹೊಡೆತ ಕೊಡ್ದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿನೇ. ಹೌದೌದ್ರಿ ಸರ್, ಅದು ನನಗೆ ಜವಾಬ್ದಾರಿ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ಅದು ಮುಂದಿನ 2 ವರ್ಷಕ್ಕೆ ಮಾಡ್ತೀಯೋ 5 ವರ್ಷಕ್ಕೆ ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ತಂಗಿಯದಿರ ಮದುವೆ ಆಗೋವರೆಗೂ ನೀವು ಇಂಥದ್ದೇನೋ ಮಾಡ್ತಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಸರ್, ಯಾರಿಗೂ ನಿಮ್ಮ ತಂಗಿದಿರ ಮದುವೆ ಆದ್ಮೇಲೆ
ನಿಮ್ ತಂದೆ ಹತ್ರ ಸಾಧ್ಯವಾದ್ರೆ ಕಾನ್ಫರೆನ್ಸ್ ಹಾಕಿದ್ರೆ ನಾನು ಈಗಲೇ ಇಲ್ಲ ಮಾತಾಡ್ತೀನಿ. ಅವ್ರ ಲೈವ್ ಒಳಗ್ ನೋಡಾತಾರಿ ಸರ್ ನಿಮ್ ಪ್ರೋಗ್ರಾಮ್, ನಿಮ್ಗ್ ಫೋನ್ ಹಚ್ಚಿ ಮಾತಾಡಂತ ಅವ್ರು ಜಸ್ಟ್ ನನ್ ಕಾಲ್ ಮಾಡಿನೇ ಹೇಳಿದ್ರಿ ಸರ್, ನಾನು ನಿಮ್ ಕಾಲ್ ಮಾಡ್ಕೊಂತಾನೆ ಇದ್ದೀರಿ. ಆಯ್ತು, ನಿಮ್ಮ ತಂದೆಯವ್ರಿಗೆ ನೋಡಪ್ಪ, ಅವರು ಬೇಡ ಅಥವಾ ನೀನು ಮದುವೆ ಆಗೋದಿದ್ರೆ ನೀನೇ ಕರ್ಕೊಂಡು ಹೋಗಿ ನಿನ್ನ ಹತ್ರ ಇಟ್ಕೋ, ಇಲ್ಲಿ ಕರ್ಸ್ಬೇಡ ಅಂತ ಹೇಳಿದ ಆರಂಭದ ದಿನ, ಯಾಕಂದ್ರೆ ಮನೇಲಿ 2 ಹೆಣ್ಮಕ್ಳಿದ್ದಾವೆ ಅಂತ ಅವ್ರಿಗೂ ಭಯ ಇರುತ್ತಲ್ಲಪ್ಪ. ಅರ್ಥ ಆಯ್ತಲ್ಲ? ಈಗ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನ್ನ ತಂದೆಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀನಿ, ನನ್ನ ಈ ಪುಟ್ಟ ಆಸೆಗೆ ಯಾಕೆ ನಮ್ಮ ತಂದೆ ಹಿಂಗೆ ಅಂದ್ಬಿಟ್ರು. ಇಲ್ಲ, ನೀವು ಸಾಧನೆ ಮಾಡಿರ್ಬೋದು, ಬಟ್ ನೀವು ಹೇಗೋ ನಿಮ್ಮ ತಂಗಿದಿರ ಬದುಕು ಅವರಿಗೆ ಒಬ್ಬ ತಂದೆಯಾಗ ಅಷ್ಟೇ ಮುಖ್ಯ. ಹೌದ್ರಿ ಸರ್. ಯಾಕಂದ್ರೆ ಅವ್ರ ತಂಗಿಗಳ ಜವಾಬ್ದಾರಿ ನನಗ ಅಲ್ರಿ ಸರ್. ಈಗ ನಾವೊಂದ್ ಒಳ್ಳೆ ಇದ್ರೊಳಗದ ನಂತರ ನಮ್ ತಂಗಿಗಳ ಜವಾಬ್ದಾರಿ ನಾನು ತಗೋಬೇಕಲ್ರಿ ಸರ್. ಹೌದು, ಅಂದ್ರೆ ಹಣ ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ, ಮನೆ ಸ್ವಲ್ಪ ಸೋರ್ತಾ ಇದ್ರೆ ಪರವಾಗಿಲ್ಲ, ಬಟ್ ನಿಮ್ಮ ತಂದೆ ತಾಯಿ ಇವರೆಲ್ಲ ಗೌರವಕ್ಕೆ ಬದುಕೊಂಡು ಬಂದವರು. ಹೌದ್ರಿ ಸರ್ ಅಲ್ವಾ? ಮನೆ ಸೋರಿದ್ರು ಪರವಾಗಿಲ್ಲ, ಗಂಜಿ ಕುಡಿದು ಮಲ್ಕೊಂಡ್ರು ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಯಿಗೆ ಸಿಗದಂಗೆ ಬದುಕೊಂಡು ಬಂದಿರೋ ಅವರಿಗೆ ನಾಳೆ ನನ್ನ 2 ಹೆಣ್ಣು ಮಗಳ ಬದುಕಲ್ಲಿ ಏನು, ಅಯ್ಯೋ ಅವ್ರ ಮಗ ಯಾವುದೋ ಜಾತಿ ಅಲ್ದವಳನ್ನ ಯಾವ್ದನ್ನು ತಂದು ಮದುವೆ ಆಗೇನಂತ ಕಣಪ್ಪ, ಅದು ತಪ್ಪಲ್ಲ. ಧರ್ಮ ಅದನ್ನು ಪರಿಗಣಿಸಬಾರ್ದು. ಜಾತಿ ಮನಸ್ಥಿತಿ ಇವೆಲ್ಲ ದೂರ ಆಗಬೇಕು, ಮದುವೆ ಹೆಣ್ಣು ಗಂಡು ಒಪ್ಪಬೇಕು. ಆದರೆ ಹಾಗೆ ಒಪ್ಪುವ ಮುನ್ನ ನಮ್ಮ ಈ ಮದುವೆಯಿಂದ ನನ್ನ ಮನೆಗೆ ಆಗುವ ನಷ್ಟಗಳ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ನೀವು ಮನುಷ್ಯರಾಗ್ಲಿಕ್ಕಿಲ್ಲ. ಹೌದಲ್ಲಪ್ಪ? ಹಾಗಾಗಿ ಹೆಣ್ಣು ಮಕ್ಕಳ ಮದುವೆ ಆದಮೇಲೆ ನಿಮ್ಮ ತಂದೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ಅವರು ಅದ್ಭುತವಾಗಿ ಬದುಕೊಂಡು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೊಡಬಹುದಾದ ಅತ್ಯಂತ, ಅಂದ್ರೆ ನಿಮಗೆ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೋ ಗೊತ್ತಿಲ್ಲ, ನಿಮಗೆ ಶಿಕ್ಷಣ ಕೊಟ್ಟಿದ್ದಾರೆ. ಆಸ್ತಿ ಮಾಡಿದಾರಿಲ್ಲೋ ಗೊತ್ತಿಲ್ರಿ ಸರ್ ನಮ್ಮನ್ನ, ಬಟ್ ಒಂದ್ ವ್ಯಾಲ್ಯೂಯಬಲ್ ನಮಗ್ ಮೌಲ್ಯಗಳನ್ನು ಕೊಟ್ಟು ನಮ್ಮನ್ನ ಆಸ್ತಿಯಾಗಿ ಮಾಡಿದಾರೆ. ಒಬ್ಬ ತಂದೆ ಮಗನಿಗೆ, ಮಗ ಇಂಥ ಕಾರ್ಯಕ್ರಮ ನೋಡೋ, ಮಗ ಆ ಹುಡುಗಿಯನ್ನ ಹಬ್ಬ ಕರಿ, ಏನು ತೊಂದರೆ ಇಲ್ಲ ಅಂದರೆ ತಂದೆಯಿಂದ ಈ ಮಾತುಗಳು ಬರ್ತಾವಲ್ಲ, ನಿಮ್ಮ ತಂದೆ ಕೇಳಿಸ್ಕೊಳ್ತಾ ಇದ್ರೆ ಅವರ ಅರಿವಿಗೆ ಬರಲಿ, ಊರಿನ ಜನ ಏನಂತಾರೆ, ಅವ್ರೇನಂತಾರೆ, ಇವರೇನಂತಾರೆ, ಇದು ಮುಖ್ಯ ಅಲ್ಲ. 2 ಹೆಣ್ಮಕ್ಳು ಮದುವೆ ಆದ ಮೇಲೆ ನನ್ನ ಮಗ ಕಷ್ಟಪಟ್ಟಿದ್ದಾನೆ, ನನ್ನ ಮಗ ಇವತ್ತು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾನೆ, ಅವನು ಊರಲ್ಲಿ ಒಂದು ಹೆಸರು ಗಳಿಸಿದ್ದಾನೆ, ನಮಗೂ ಅವನಿಂದ ಒಂದು ಹೆಸರು ಸಿಕ್ಕಿದೆ. ಆದರೆ ಅವನ ಪುಟ್ಟ ಆಸೆಯನ್ನು ಈಡೇರಿಸುವ ಸಮಯ ಬಂದಾಗ ಊರಿನವ್ರು ಏನನ್ನು ಬಿಡ್ತಾರೋ ಅಂದರೆ ಅದು ತಪ್ಪಾಗ್ಬಿಡುತ್ತೆ. ಈಗ ಮಗ ಏನೋ ಬೀದಿಲಿ ಸುತ್ತಾಡಿಕೊಂಡು 5 ಪೈಸು ಜವಾಬ್ದಾರಿ ಇಲ್ಲದೆ, ಏನೂ ಕೆಲಸ ಕಾರ್ಯ ಇಲ್ಲದೆ ಓಡಾಡಿಕೊಂಡು, ಅಪ್ಪ ನಾನು ಯಾವ್ದು ಹುಡುಗಿ ಪ್ರೀತಿ ಮಾಡ್ತೀನಿ ಅಂದರೆ ಒದ್ದು ಒಳಿಕ ಕುಂತಿದ್ದೆ ನಾವೇ, ಒದ್ರು ಒಳಿಕ ಹಾಕಿ ಅವನ್ನ ಅಂತ. ನೀವು ಹೇಳಿದ್ರ ಮಧ್ಯ ಪ್ರವೇಶ ಮಾಡತ್ತೇನ್ರಿ, ಸಾರಿ ಸರ್, ಬಟ್ 1-2 ಮಾತು ಹೇಳೋದಾವ್ ಹೇಳ್ತೇನ್ರಿ ಸರ್. ಹೇಳಿ. ನಮ್ ತಂಗಿಗಳ ಮದ್ವೆ ಏನೈತ್ರಿ ಸರ್, ಜವಾಬ್ದಾರಿ ಅವ್ರದ್ದು ಎಲ್ಲಾ ಜವಾಬ್ದಾರಿ ನಂಗೂ ಗೊತ್ತೈತ್ರಿ, ನಾನು ವಿದ್ಯಾವಂತ ಐತೇನಿ, ಎಲ್ರಿ ಅವ್ರದ್ ಜವಾಬ್ದಾರಿನ ತಗೊಂಡವ್ರ ಮದ್ವೆ ಮಾಡಿನ ಮುಂದುವರಿತೀನಿ ಸರ್. ಬಟ್ 1-2 ಮಾತು ಹೇಳೋದ್ ಏನಂತಂದ್ರಿ ಸರ್, ನಮ್ ತಂದೆಯವ್ರಿಗೆ ನಾನ್ ಜಾಬ್ ಹತ್ತುವಾಗ ಎಲ್ರಿಗೂ ಒಂದ್ ಕಲ್ಪನೆ ಇರ್ತೈತಿ ಸರ್, ಎಲ್ರು ಸೇನೆ ಒಳಗ್ ಹೋಗತಾರಂದ್ರ ಹಿಂಗ ಮದ್ಯಪಾನ ಸೇವನೆ ಮಾಡ್ತಾರು, ಸಿಗರೇಟ್ ಸೇವನೆ ಮಾಡ್ತಾರು, ಸ್ವಲ್ಪ ಕಲಿತಾರು, ಕೆಟ್ಟ ಚಟಗಳಿಗೆ ದಾಸರಾಗ್ತಾರ ಅನ್ನೋದೊಂದ ಎಲ್ರಿಗೂ ಟೆನ್ಷನ್ ಇರ್ತೈತ್ರಿ ಸರ್. ನಮ್ ತಂದೆಗೂ ಹಂಗ ಟೆನ್ಷನ್ ಇತ್ರಿ. ಬಟ್ ನಮ್ ತಂದೆಯವ್ರ ಹೆಂಗದಾರ ಅಂತಂದ್ರ ಅವ್ರ ಜೀವನದೊಳಗೆ ಇನ್ನ ಮಟ್ಟ 1 ದಿವಸ ಅವ್ರ ಶರೀರ ಅದ್ ಮದ್ಯಪಾನ ಅನ್ನೋದನ್ನ ಟಚ್ ಅದನ್ನ ಮಾಡಿಲ್ರಿ ಸರ್. ನಮ್ ತಂದೆಯವ್ರ ಅಷ್ಟು ಮೌಲ್ಯಗಳನ್ನ ಕಾಪಾಡ್ಕೊಂಡ್ ಬಂದಾರ್ರಿ ಸಮಾಜದೊಳಗ್ರಿ. ಸೊ ನಾವ್ ಅವ್ರ ನೋಡ್ಕೊಂಡ್ ಬೆಳೆದ್ ಬಂದೇವ್ರಿ ಸರ್. ನನ್ ಮನಸ್ಸೊಳಗೂ ಅದೈತ್ರಿ, ನಾ ಯಾವತ್ತು ಅಂತದ್ ಮಾಡ್ಬಾರ್ದು, ಮುಟ್ಬಾರ್ದು, ಇವತ್ ಏನು ಆಗತ್ತಂದ್ರು ನಾ ಅಂತ ಚಟಗಳನ್ನ ಮಾಡ್ಬಾರ್ದು ಅನ್ನೋದ್ ನಂದು ಮನಸ್ಸೊಳಗ ಇನ್ನೂ ಮಟನು ಅವ್ರನ್ನ ನೋಡಿ ನಾ ಕಲತೇನ್ರಿ ಸರ್. ಮತ್ ನಾ ಬಂದ್ 2 ವರ್ಷ ಆದ್ ನಮ್ ಸುತ್ತಮುತ್ತಿದ್ದವ್ರೆಲ್ಲಾ ಅಂತದ್ ಮಾಡ್ತಾರ, ಬಟ್ ನಮ್ ಯಾವತ್ತು ನನ್ ಮನಸ್ಸೊಳಗ್ 1 ದಿವಸ ಅಂತ ಭಾವನೆನೂ ಬರಾಕ್ ಬಿಟ್ಟಿಲ್ರಿ. ನಾನು ಇಂತಾದ್ ಮಾಡ್ಬೇಕು, ಮದ್ಯಪಾನ ಸೇವನೆ ಮಾಡ್ಬೇಕು, ಇಲ್ಲ ಏನೋ ಒಂದ್ ಅಡಿಕೆ ತಿನ್ಬೇಕು, ಅಂತ ತಿನ್ಬೇಕು ಅಂತ ಯಾವತ್ತು ನನ್ ಮನಸ್ಸೊಳಗೂ ಅನ್ಕೊಂಡಿಲ್ರಿ ಸರ್. ಯಾವತ್ತು 1 ರೂಪಾಯಿನ ಎಲ್ಲೂ ಹೊರಗ ಮಾಡಿ ಇದ್ ಮಾಡಿ ಇನ್ನ ಮಟ್ಟ ಹಾಳು ಮಾಡಿಲ್ರಿ ಸರ್. ನನ್ನಿಂದ ಅಂತದ್ ಏನೋ ಒಂದ್ ಇದಾಗಕ್ ನಾನ್ ಬಿಟ್ಟೇ ಇಲ್ರಿ ಸರ್. ಬಟ್ ಎಲ್ಲಾ ನಮ್ ತಂದೆಗ್ ಒಳ್ಳೆ ಹೆಸರು ಬರ್ಬೇಕಂತ ಏನ್ ಮಾಡ್ಬೇಕು ಎಲ್ಲಾ ಮಾಡಿದೇವ್ರಿ ಸರ್. ಬಟ್ ಇಲ್ಲಿಗೆ ಬಂದು ನನ್ ಮನಸ್ಸಿಗೆ ಏನ್ ಅನ್ನತೈತಿ, ಇಷ್ಟೆಲ್ಲಾ ಮಾಡಿನೂ ನಾ ಮತ್ತ ಅವ್ರಿಗೆ ಕೆಟ್ಟ ಹೆಸರು ತರೋಂಗ್ ಮಾಡ್ಬಿಟ್ಟೆ ಅಲ್ಲ ಅನ್ನೋದೊಂದು ನೋವು ಇದಾಗ್ಬಿಟ್ಟು. ಇಲ್ಲಪ್ಪ ಈಗ ನೋಡಿ, ಒಂದು ಏನು ನಾವು ಒಟ್ಟಿನಲ್ಲಿ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗಿರುವ ಒಂದು ಭಯ, ಸಮಾಜ ಏನನ್ನುತ್ತೆ ಅಥವಾ ನನ್ನ ತಂದೆ ಸಮಾಜದ ಮುಂದೆ ಏನು. ನೋಡಪ್ಪ, ನೀವು ಕುಡಿದು ತಿಂದು ಇನ್ನೇನು ಮಾಡಿ ಬೇರೆ ರೀತಿ ಒಂದು ಹೆಣ್ಮಗಳು ಬದುಕು ಹಾಳು ಮಾಡಿ ಬೇರೆ ರೀತಿ ಇದ್ದಿದ್ರೆ ಅದನ್ನು ಕಣಪ್ಪ ತಂದೆ ಹೆಸರು ಕೆಡಿಸಿದ್ದು ಅನ್ಬೋದು. ಬಟ್ ಇವತ್ತು ಮಗ ಒಂದು ಹಂತಕ್ಕೆ ಬಂದು ಅವನು ಇವತ್ತು ನಿಮ್ಮ ತಂದೆ ಈ ಮಾತು ಕೇಳಿಸ್ಕೊಳ್ತಿದ್ರೆ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ಯಾಕಂದರೆ
ಒಂದು ಇಡೀ ಜೀವನ ಪೂರ್ತಿ ಎಲ್ಲೂ ಯಾವುದೇ ವ್ಯಸನಗಳಿಗೆ ಒಳಗಾಗದೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಮನೆ ಮಕ್ಕಳನ್ನು ಸಾಕ್ತಾ, ತಾಯಿ ಅಥವಾ ಹೆಂಡತಿ ಹೋದ ಮೇಲೂ ಉಳಿದ ಮಕ್ಕಳಿಗೆ ತಂದೆ ತಾಯಿ ಎರಡೂ ಪ್ರೀತಿಯನ್ನು ಕೊಡ್ತಾ ಅವರನ್ನು ಪೋಷಣೆ ಮಾಡಿಕೊಂಡು ಬಂದು ಇವತ್ತು ನಿಂತು ಅವರು ಬದುಕನ್ನು ತಿರುಗಿ ನೋಡಿದಾಗ ಇವತ್ತು ಅವರು ಆರೋಗ್ಯವಾಗಿದ್ದಾರಲ್ಲ. ಯಾಕೆ ಗೊತ್ತಾ? ಈ ವ್ಯಸನ ನಿಮ್ಮಂತೆ ಯೌವನದಲ್ಲಿದ್ದಾಗ ಅವ್ರು ಯಾವ ಚಟಕ್ಕೂ ಬೀಳಲಿಲ್ಲ ಅವರು. ಹೌದೌದ್ರಿ ಸರ್. ಹಾಗಾಗಿ ನನ್ನ ತಂದೆಯನ್ನು ನೋಡಿ ನಾನು ಕಲಿತೆ, ಅದು ಅದ್ಭುತ. ಬಟ್ ನೀವು ಸತ್ಯ ಯೋಚನೆ ಮಾಡಿ, ನಿಮ್ಮ ತಂದೆ ನೋಡಿ ಕಲ್ತ್ರೋ ಯಾರನ್ನೂ ನೋಡಿ ಕಲ್ತ್ರೋ ಒಟ್ಟಿನಲ್ಲಿ ಅವರೇನೋ ಮಾಡಿಲ್ಲ ನಾನು ಯಾಕೆ ಮಾಡ್ಬಾ, ನೀವು ಹಠಕ್ಕೆ ಬಿದ್ದಂತೆ ಏನೋ ವ್ಯಸನಕ್ಕೋ ಚಟಕ್ಕೋ ದಾಸರಾಗ್ರಿ, ಕೆಡೋದು ಯಾರು ಬದುಕು? ನಮ್ದೇ ಕೆಡ್ತೈತ್ರಿ ಸರ್. ಅಲ್ವಾ? ಹಾಗಾಗಿ ಇಲ್ಲಿ ಹೆಚ್ಚು ಚರ್ಚೆ ಇಲ್ಲ. ನೀವು ಈ ಹೆಣ್ಮಗಳನ್ನು ಮದುವೆ ಆದ ತಕ್ಷಣ ಗೌರವ ಹಾಳಾಗುತ್ತೆ ಇಲ್ಲ. ನೀವು ಮದುವೆ ಆಗದೆ ಬಿಟ್ಟರೂ ಕೂಡ ನಿಮ್ಮ ಮನಸ್ಸಾಕ್ಷಿಗೆ ನೀವು ಮೋಸ ಮಾಡಿಕೊಂಡು ಅರೆ ಪ್ರೀತಿ ಬೇಡ ಅನ್ಲಿಕ್ಕೆ ಅಲ್ಲಿ ಬೇಡ ಅನ್ಲಿಕ್ಕೆ ಬಹುದೊಡ್ಡ ಕಾರಣಗಳೇ ಇಲ್ಲ ಅಲ್ಲಿ. ಒಂದು ತಡೆಯಪ್ಪ, ನಿಮಗೆ ಕೆಲಸ ಇಲ್ಲ, ನಿಮಗೆ ದುಡಿಮೆ ಇಲ್ಲ, ಇನ್ನೂ ಅಪ್ಪನ ದುಡ್ಡು ತಿಂದ್ಕೊಂಡಿರೋರು ಈಗ ಹುಡುಗಿ ಪ್ರೀತಿ ಅಂದ್ರೆ ಇವರನ್ನೇ ಅಪ್ಪ ಸಾಕ್ತಿದ್ದಾರೆ, ಇವನಿಗೆ ಇನ್ನೊಂದು ಹುಡುಗಿ ಅಂತ ಹೇಳಲಿಕ್ಕೆ ಅಲ್ಲೇನೂ ಇಲ್ಲ. ನೀವೇ ಹೆಣ್ಮಕ್ಳು ಮದುವೆ ಮಾಡ್ತೀರಾ, ಅದಾದ ಮೇಲೆ ನೀವೇ ನಿಮ್ಮ ತಂದೆಯನ್ನು ಕರ್ಕೊಂಡು ಹೋಗಿ ಆ ಹೆಣ್ಮಗಳು ಮನೇಲಿ ಕೇಳ್ತೀರಾ. ಆದರೆ ನಾನು ಈಗಲೇ ಸ್ಪಷ್ಟವಾಗಿ ಹೇಳಿರ್ತೀನಿ, ಒಂದು ಹಂತ ತಾಳಿಯನ್ನು ಕಟ್ಟೋವರೆಗೂ ಅದು ನಂದು ಅನ್ನೋ ಭ್ರಮೆಯನ್ನು ಇಟ್ಕೊಳ್ಬಾರ್ದು. ಇಲ್ಲ ಇಲ್ಲ, ಯಾಕಂದ್ರೆ ಯಾವ ಘಳಿಗೆಯಲ್ಲಿ ಯಾವ ವಿಧಿ ಆಟ ಏನಿರುತ್ತೋ ಯಾರಿಗ್ ಗೊತ್ತು? ಹೌದೌದ್ರಿ ಸರ್, ಯಾವಾಗೂ ಏನೋ ಆಗ್ಬೋದ್ರಿ ಸರ್. ಹಾಗಾಗಿ ಎರಡು ತಂಗಿದೀರ ಮದುವೆ ಆದಮೇಲೆ ತಂದೆಯನ್ನೇ ಕರ್ಕೊಂಡು ಹೋಗ್ತೀರಾ, ಕೇಳ್ತೀರಾ, ಕೊಟ್ಟರೆ ಪ್ರೀತಿಯಿಂದ ಆಗ್ತೀರಾ, ಅಥವಾ ಆ ಹುಡುಗಿ ಒಪ್ಪಿದ್ರೆ ಪ್ರೀತಿಯಿಂದ ಆಗ್ತೀರಾ. ಆದರೆ ಇದರಿಂದ ನನ್ನ ತಂದೆ ಗೌರವ ನಿನ್ನ ತಂದೆ ನನ್ನ ಮಗ ಅವನು ಕೆಲಸ ತಗೊಂಡ ಜವಾಬ್ದಾರಿಯುತವಾಗಿ ನಿಂತ, ಒಂದು ವ್ಯಸನಕ್ಕೆ ಹೋಗಲಿಲ್ಲ, ಒಂದು ಚಟಕ್ಕೆ ಹೋಗಲಿಲ್ಲ, ಅವನ ಗೌರವಾನ್ವಿತವಾಗಿ ಬದುಕಿ ಅವನ ಬದುಕಿಗೆ ಬೇಕಾದ ಸಂಗಾತಿಯನ್ನು ಅವನು ಆಯ್ಕೆ ಮಾಡಿಕೊಂಡು ಮದುವೆ ಆಗ್ತಿದ್ದಾನೆ, ಇದರಿಂದ ನನ್ನ ಹೆಸರು ಹಾಳಾಗುತ್ತೆ ಅನ್ನೋ ತಂದೆ ಹೇಗಾಗ್ತಾರಪ್ಪ? ಅದು ಹಂಗಲ್ಲ. ನಿನ್ನ ತಂದೆ ಅಷ್ಟು ಸಂಕುಚಿತ ಬುದ್ಧಿಯವರಲ್ಲ. ಅವ್ರಿಗಿರೋ ಭಯ ಏನಂದರೆ, ಈ ಸಹಜವಾಗಿ ನಿನಗೆ ಮಕ್ಕಳಾದಾಗ ನಿನಗೂ ಹಂಗೆ ಅನಿಸುತ್ತೆ. ಆಗ್ತೈತ್ರಿ ಸರ್, ಆವಾಗಲ್ರಿ ಸರ್ ನನಗೆ ಈಗ ಅನ್ಸ್ತೈತ್ರಿ ಸರ್. ನಾವು ಒಂದ್ಸಲಿ ಅವ್ರ ಸ್ಥಾನದೊಳಗೆ ನಿಂತ್ಕೊಂಡು ವಿಚಾರ ಮಾಡಿದ್ರ ನಮ್ಗೆ ಕೆಟ್ಟ ಅನ್ಸತ್ರಿ. ನಿಮ್ಮ ತಂದೆಯ ಮಾತುಗಳು ಕೆಲವೊಮ್ಮೆ ಕಬ್ಬಿಣದ ಕಡಲೆ ಅಂತ ಅನ್ನಿಸಬಹುದು, ಆದರೆ ನಾನು ಮಗ ಆಗಿದ್ದೀನಿ, ಅದಕ್ಕೆ ನನಗದು ಕಬ್ಬಿಣ ಕಡಲೆ. ನಾನೊಂದಿಷ್ಟು ತಂದೆ ಆದಾಗ ನನಗದು ಗೊತ್ತಾಗುತ್ತೆ. ಓಹೋ, ಯಾಕಂದರೆ ಈ ಫ್ರೆಂಡ್ಸ್ ಜೊತೆ ಅಪ್ಪ ನಾನು ಒಂದಿನ ಸಿನಿಮಾಕ್ಕೆ ಹೋಗಿ ಬರ್ತೀನಿ ಅಂತ ಇಲ್ಲೇ ಪಕ್ಕದ ಥಿಯೇಟ್ರಿಗೆ ಹೋದ ಮಗ ಮನೆಗೆ ಬರೋವರೆಗೂ ಭಯ ಇರುತ್ತೆ. ಅಂಥದ್ರಲ್ಲಿ ಅಲ್ಲೆಲ್ಲೋ ಹೋಗಿರೋ ನೀವು ಎಷ್ಟೇ ದೊಡ್ಡವ್ರು ಇರ್ಬೋದು, ಅವ್ರಿಗೆ ಮಕ್ಕಳೇ ಅಲ್ವಾ? ಅಯ್ಯೋ ಅಲ್ಲಿ ಹೆಂಗೋ ಏನೋ ಹೊಸ ಜನ ಹೊಸ ಜಾಗ, ಫ್ರೆಂಡ್ಸ್ ಹೆಂಗಿರ್ತಾರೋ ಏನೋ, ನಿಮ್ಮ ದುಡಿಮೆ ಅವ್ರಿಗೆ ಮುಖ್ಯ ಅಲ್ಲ. ಅಲ್ಲಿ ಹೋಗಿ ಎಲ್ಲಿ ನನ್ನ ಮಗ ಹಾಳಾಗ್ಬಿಡ್ತಾನೋ ಅದರ ಅರ್ಥ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಸಹಜವಾಗಿ ತಂದೆ ತಾಯಿಗಳಿಗೆ ಬರೋ ಭಾವನೆ ಅದು. ಹಾಗಾಗಿ ಇಲ್ಲಿ ನಿಮ್ಮ ಈ ಪ್ರೀತಿಸಿದ ಹುಡುಗಿ ಆಕೆನೂ ಏನೋ ಜವಾಬ್ದಾರಿಯುತವಾಗಿ ಒಂದು ಬದುಕಲ್ಲಿ ನಿಲ್ಲಬೇಕು ಅಂತ ಒಂದು ಹೆಣ್ಮಗಳಾಗಿ ಅಷ್ಟು ಛಲ ಇಟ್ಕೊಂಡು ಓದ್ತಾ ಇರೋ ಹೆಣ್ಮಗಳನ್ನು ನೀನು ಬಿಟ್ರೆ ಅದು ಮಹಾಪಾಪ. ಅದು ಹೌದ್ರಿ ಸರ್. ಸರ್ ನೀನ್ ಮದ್ವೆ ಆದ್ರ ಆಗ್ತೀನೂ ಇಲ್ಲ ಅಂತಂದ್ರ ನಾ ಹಿಂಗ ಉಳಿದ್ ಬಿಡ್ತೇನ, ಯಾರಿಗೂ ಮದ್ವೆ ಆಗೋದಿಲ್ಲ ನನ್ನ ಲೈಫ್ ಒಳಗ. ಅಂದ್ರ ಅಕ್ಕಿದನು ಈಗ ಇಷ್ಟ ಅಕ್ಕಿ ವಿದ್ಯಾವಂತ ಅದಾಳಂದ್ರ ಮುಂದ್ ಅಕ್ಕಿನೂ ಗೌರ್ಮೆಂಟ್ ಇದಕ್ ಸೇರ್ತೇನೆ ಅನ್ನೋ ಒಂದ್ ಸರ್. ಅವಳೇನಂತಾಳು, ನೀನ್ ನನ್ ಮದ್ವೆ ಆಗಿಲ್ಲ ಅಂತ ನಾ ಯಾರನ್ನೂ ಆಗೋದಿಲ್ಲ, ನನ್ ಜೀವನ ನಾನ ಕಟ್ಕೋತೇನು, ನಾ ಹಿಂಗ ಉಳಿದ್ ಬಿಡ್ತೇನೆ ಅಂತ ಅವಳು ಅಂತಾಳ್ರಿ ಸರ್. ಬೇಡ ಇವೆಲ್ಲ ನಿನ್ ಪ್ರೀತಿ ಸತ್ಯ ಇರ್ಬೋದಪ್ಪ, ಬಟ್ ಈ ಡೈಲಾಗ್ಗಳೆಲ್ಲ ಒಂದ್ ಹಂತ ಪ್ರಾಕ್ಟಿಕಲ್ ಇಂದ ದೂರ. ಅವೆಲ್ಲ ನಿನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ಉಳಿದು ಬಿಡ್ತೀನಿ ಅಂದ್ರೆ ಅವ್ರ ಅಪ್ಪ ಅಮ್ಮ ಬಿಡ್ತಾರ? ಪ್ರೇಮಿಗಳು ಅನ್ನೋ ಪರಿಧಿ ಒಳಗಡೆ ಯೋಚನೆ ಮಾಡಿದಾಗ ಅವೆಲ್ಲ ಡೈಲಾಗ್ ಬರ್ತವೆ. ಬಟ್ ಪ್ರಾಕ್ಟಿಕಲಿ ಹಿಂಗ ಅಂದವರೆಲ್ಲ ಮೂರ್ ಮಕ್ಳು ಮಾಡ್ಕೊಂಡು ಅವ್ರವ್ರ ಜೀವನ ನೋಡ್ಕೊಳ್ತಾವ್ರೆ. ವಿಷಯ ನಾನು ಅದು ತಪ್ಪು ಸರಿ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನೀನು ಅವರ ಕೊರಳಿಗೆ ತಾಳಿ ಕಟ್ತೀಯ, ನಿನ್ನ ಕಡೆಯಿಂದ ನಿನ್ನ ತಂದೆ ಅಯ್ಯೋ ನನ್ನ ಮಗ ಅವ್ರನ್ನ ಮದುವೆ ಆಗೋದ್ರಿಂದ ನನ್ನ ಗೌರವ ಹಾಳಾಗುತ್ತೆ ಅನ್ನೋ ತಂದೆ ಭಾವನೆಯೂ ಇಲ್ಲ. ಎರಡು ಹೆಣ್ಮಕ್ಳು ಮದುವೆ ಆಗೋವರೆಗೂ ಈ ವಿಚಾರ ಎಲ್ಲೂ ಆಚೆ ಬರಬಾರ್ದು. ಅದಾದಮೇಲೆ ನೀವೇ ಹೋಗಿ ಕೇಳ್ತೀರ. ಆ್ಯಂಡ್ ಸತ್ಯ ಏನಂದರೆ, ಮದುವೆ ಆದರೆ ಮಾತ್ರ ಆಡ್ಕೊಳ್ಳಲ್ಲ. ನೀವು ಮದುವೆ ಆಗದೆ ಹೋದ್ರೂ ಜನ ಆಡ್ಕೊಳ್ತಾರೆ, ನೀವು ಕೆಟ್ಟರು ಆಡ್ಕೊಳ್ತಾರೆ, ಚೆನ್ನಾಗಿ ಬದುಕಿದ್ರು ಆಡ್ಕೊಳ್ತಾರೆ, ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ. ನಾನ್ ನಮ್ ತಂದೆಯವ್ರಿಗೂ ನಾನು ಅದನ್ನೇ ಹೇಳ್ತೇನ್ರಿ ಸರ್. ಈಗ ನಮ್ ಇಬ್ಬರು ತಂಗಿ ಮದ್ವೆ ಮಾಡಿ ಆಮೇಲೆ ಈಗ ಸರ್ ನೋಡ್ರಿ, ನಾವ್ ಈಗ ನಾನ್ ನಮ್ಮ ಅಪ್ಪನ್ ಬಿಟ್ಟು ನಮ್ಮ ಅಪ್ಪ ಹೇಳ್ದಂಗ್ ಬಿಟ್ಟ ಆಕಿನ್ ಮದ್ವೆ ಆಗಿಲ್ಲ ಕರ್ಕೊಂಡ್ ಬಂದ್ರ
ಅವಾಗ ಇನ್ನೂ ಜನ ಜಾಸ್ತಿ ಮಾತಾಡ್ತಾರ ಸರ್. ನಾವ್ ಮದ್ವೆ ನಮ್ಮ ಅಪ್ಪನ ನನಗ್ ಮದ್ವೆ ಮಾಡಿಸಿದ್ರು ಮಾತಾಡ್ತಾರ್ರಿ. ನಮ್ಮ ಅಪ್ಪನ ಬಿಟ್ಟು ನಾ ಮದ್ವೆ ಆದ್ರೂ ಅವ್ರು ಇನ್ನೂ ಜಾಸ್ತಿ ಮಾತಾಡ್ತಾರ. ನಾನ್ ನಮ್ಮ ಅಪ್ಪಗೆ ಏನ್ ಹೇಳುದು, ತಂದೆ ಮಗ ನಾವಿಬ್ರು ಚಲೋ ಇದ್ರ ಜನ ಮಾತಾಡ್ಕೊಳ್ಳೋದ್ರಿಂದ ನಮಗೇನ್ ಫರಕ್ ಬೀಳ್ಬಾರ್ದು. ನನ್ನ ಇಬ್ಬರು ತಂಗಿನ್ ಮದ್ವೆ ಚಂದಾಗ ಮಾಡಿ ಬಾಕಿ ಟೈಮ್ ಒಳಗ ನಮ್ಮ ಅಪ್ಪ ನನ್ನ ನಿಂತು ನನ್ನ ಮದ್ವೆ ಮಾಡ್ಸಿದ್ರ ಅವಾಗ ಮಾತಾಡೋರಿಗೆ ಬಾಯಿ ಇರೋಂಗಿಲ್ರಿ ಸರ್. ಯಾಕಂದ್ರ ಅವ್ರ ತಂದೆನ ನಾವು ಮದ್ವೆ ಮಾಡಿಸಿದ ಬಿಡ ಅನ್ನೋದ್ ಇರ್ತೈತ್ರಿ. ನಮ್ ತಂದೆಯನ್ನ ಬಿಟ್ಟು ನಾನ್ ಮದ್ವೆ ಆದ್ರ ನಮ್ ತಂದೆಗೂ ಕಿಮ್ಮತ್ ಕೊಡೋಂಗಿಲ್ಲ ಜನ, ನನಗೂ ಕಿಮ್ಮತ್ ಕೊಡೋಂಗಿಲ್ಲ. ಈಗ ನಿನ್ ತಂದೆಗೆ ನಾನು ಇಲ್ಲಿಂದ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಅವ್ರ ಅದಕ್ಕೆ ಅಡ್ಡಿ ಬರಲ್ಲ. ಬಟ್ ನಾನು ಹೇಳೋದು, ಈಗ ಜಾತಿ ಬೇರೆ ಅಥವಾ ಇಂಥದ್ದೇನೋ ಸೂಕ್ಷ್ಮ ವಿಚಾರ ಇದ್ದಾಗ ನೀವು ಅದನ್ನು ಓಹೋ ಇಷ್ಟು ವಿರೋಧಗಳ ಅಡೆತಡೆಗಳ ಇಷ್ಟು ಸೂಕ್ಷ್ಮ ಪರಿಸ್ಥಿತಿ ವಾತಾವರಣದಲ್ಲಿ ನಾವಿದ್ದೀವಿ, ಅದಕ್ಕೆ ತಕ್ಕಂತೆ ನಾವಿಬ್ಬರು ಹಠ ಛಲದಿಂದ ಬದುಕಬೇಕಪ್ಪ. ಹಾಗಂದರೆ ಮದುವೆ ಆಗೋವರೆಗೂ ಇರುವ ಹೊಂದಾಣಿಕೆಗಳು ನಿಮಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ನಿಮ್ಮ ಕಿವಿಗೆ ಇರಲಿ ಅಂತ ಹೇಳ್ತಾ ಇದ್ದನಷ್ಟೇ. ಯಾಕಂದರೆ ಹೀಗೆ ಎಲ್ಲವನ್ನು ವಿರೋಧ ಕಟ್ಕೊಂಡು ಎಲ್ಲ ಕಟ್ಟುಪಾಡುಗಳನ್ನು ಚೂರು ಬದಿಗೊತ್ತಿ ನಾವೇನೋ ಆಗ್ತಿದ್ದೀವಿ ಅಂದಾಗ ಅದಾದ್ಮೇಲೂ ನಾವು ಹಂಗೆ ಬದುಕಿದ್ರೆ ಚಂದ. ಇಲ್ಲಾಂದ್ರೆ ಜನಗಳ ಬಾಯಿಗೆ ಆಹಾರ ಹಾಕ್ಬಿಡ್ತೀರಾ. ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕು. ಎಲ್ಲರನ್ನು ಎದುರು ಹಾಕೊಂಡು ಆಗಿದ್ದೇವ ಅಂತಂದ್ರ ಮುಂದ್ ಜೀವನದೊಳಗ ನಾವು ಚಲೋ ಇದ್ದ ತೋರಿಸಿದ್ರನ ಅದಕ್ಕೊಂದು ವ್ಯಾಲ್ಯೂ ಬರ್ತೈತಲ್ಲ. ಹೌದು. ಅದ್ರ ಜೊತೆಗೆ ನೀವು ತಾಯಿ ಕಳ್ಕೊಂಡಿದ್ದೀರಿ, ಆದ್ರೆ ತಂದೆಯನ್ನ ಅದು ಯಾವುದೇ ಪರಿಸ್ಥಿತಿ ಬರಲಿ, ನಿಮ್ಮ ದೇಶ ಸೇವೆ ಎಷ್ಟೋ ನಿಮ್ಮ ತಂದೆ ಸೇವೆ ಕೂಡ ಅಷ್ಟೇ ಮುಖ್ಯ. ನಿಮ್ ಕಾರ್ಯಕ್ರಮ ಐತಿ ಕಾಲ್ ಮಾಡಿದೇನಂತ ಮಾತ್ ಹೇಳಾಕ್ತಿಲ್ರಿ ಸರ್. ನಮ್ ತಂದೆ ಅದಾರಲ್ರಿ ಸರ್, ಅಂತವ್ರು ಕೋಟಿ ಅಲ್ರಿ ಸರ್, 1000 ಕೋಟಿಗೆ ಒಬ್ರಿ ಸರ್, ದೇವ್ರಂತ ಮನುಷ್ಯ ರೀ. ನಮ್ಮ ಅಪ್ಪ ಅವ್ರು ಸಣ್ಣವ್ರಿದ್ದಾಗ ಅವ್ರ ಬೆನ್ ಮೂಳೆ ಮುರಿದಿತ್ರಿ ಸರ್. ಅವ್ರಿಗೇನು ಭಾರ ಆಗಿರ ಏನು ಎತ್ತುವಕ್ ಆಗಂಗಿಲ್ಲ, ಏನು ಇಲ್ಲ. ಅಂತದ್ರೊಳಗು ಕೆಲಸ ಮಾಡ್ಕೊಂಡು ನಮ್ನೆಲ್ಲಾ ಕಲಿಸಿ ದೊಡ್ಡವ್ರು ಮಾಡಿದಾರ್ರಿ ಸರ್. ನಂದು ಸೆಲೆಕ್ಷನ್ ಆಗ್ಬೇಕಾದ್ರೆ ಸರ್ ಎಕ್ಸಾಮ್ ಮುಗಿದ್ಮೇಲೆ ಮೆಡಿಕಲ್ ಆಗ್ತದಲ್ರಿ ಸರ್. ನಮ್ ಮೆಡಿಕಲ್ ಒಳಗೆ A to Z ರಕ್ತ ತಪಾಸಣೆ ಹಿಡ್ಕೊಂಡು ಎಲ್ಲಾನು ಮಾಡ್ತಾರ್ರಿ ಸರ್. ನಮ್ ವೃತ್ತಿ ಒಳಗ್ರಿ ನಮ್ಮ ಅಪ್ಪ ಸರ್ ನಮ್ದು ರೈತಾಪಿ ಕುಟುಂಬ, ನಾವ್ ಎಲ್ಲಾ ಹೊಲದೊಳಗ್ ಕೆಲಸ ಮಾಡಿ ಇದನ್ ಮಾಡೋರಿ ಸರ್. ನನ್ ಎಕ್ಸಾಮ್ ಸಂಬಂಧ ಸರ್ ನಮ್ಮ ಅಪ್ಪ ಅಷ್ಟೆಲ್ಲಾ ಬೆನ್ನು ಮೂಳೆ ಮುರ್ದಿದ್ ಇಟ್ಕೊಂಡ್ ಸರ್ ಹುಲ್ ಕೋದ್ ನನಗ್ ಒಂದ್ ದಿವ್ಸ ಕುಡ್ಗೋಲ್ ಅಂದ್ರ ಹುಲ್ ಕೊಯ್ಯಾಕ್ ಕುಡ್ಗೋಲ್ ಹಿಡಿದ್ ಕೊಟ್ಟಿಲ್ರಿ, ನೀ ಎಲ್ರ ಪೆಟ್ ಹಚ್ಕೋತಿ ಅಂತ ಹೇಳ್ರಿ ಸರ್. ಅಷ್ಟೆಲ್ಲಾ ಕಷ್ಟಪಟ್ಟು ನಮ್ ಈ ಒಂದ್ ಸ್ಥಾನಕ್ ಬರೋಂಗ್ ಮಾಡಿದ್ ನಮ್ಮ ಅಪ್ಪ ಮತ್ ನಮ್ಮ ಅಣ್ಣನ ಮಾಡಿದಾರ್ರಿ ಸರ್. ಅಷ್ಟೇ. ಆ ಅಣ್ಣ ಅಪ್ಪ ಈ ಕರುಳ ಬಳ್ಳಿಗಳನ್ನು ಕಡ್ಕೊಳ್ಬಾರ್ದು. ಯಾಕಂದ್ರೆ ನಾನು ತುಂಬಾ ಕಥೆಗಳನ್ನು ಕೇಳಿರೋನ ಹೇಳ್ತಾ, ನೀ ಬರೋಳಿಗೋಸ್ಕರ ಅಥವಾ ಇಲ್ಲೇ ಪರಿಚಯ ಆದ ಹೆಣ್ಣಿಗೋಸ್ಕರ ಕರುಳು ಬಂಧವನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವಳು ಇಲ್ಲ ಇವರು ಇಲ್ಲ ಅನ್ನಂಗ ಆಗ್ಬಿಡ್ತಾರೆ ತುಂಬಾ ಜನ. ಇಲ್ಲ ಯಾವತ್ತೂ ಇಲ್ಲ ಸರ್. ಜೀವನದೊಳಗೆ ಏನಾದ್ರೂ ತಂದೆನ ಮಾತ್ರ ಬಿಟ್ಕೊಡೋದು ನನ್ನ ಕೈಲಿ ಆಗೋದಿಲ್ಲ, ಆಗಬಾರ್ದು. ನಿಮ್ಗೆ ಸಂಬಳ ಕೋಟಿ ರೂಪಾಯಿ ಬರಲಿ, ಲಕ್ಷ ರೂಪಾಯಿ ಬರಲಿ, ನಿಮ್ಗೆ ಇನ್ನೂ ದೊಡ್ಡ ಅಧಿಕಾರ ಸಿಗಲಿ, ವಾಟ್ ಎವರ್ ಇಟ್ ಈಸ್, ಅದೆಲ್ಲ ಒಂದು ಕಾಯಕ ವೃತ್ತಿ ಅಷ್ಟೇ. ಆದರೆ ನಾನು ಎಲ್ಲಿಂದ ಬಂದೆ, ನೀವು ಎಷ್ಟೇ ವಿಮಾನದಲ್ಲಿ ಎತ್ತರಕ್ಕೆ ಏರಿದ್ರು ಒಂದು ಕಡೆ ಲ್ಯಾಂಡ್ ಆಗಲೇಬೇಕಲ್ಲಪ್ಪ, ಭೂಮಿಗೆ ಬರಲೇಬೇಕಲ್ಲ. ಮತ್ತೆ ಹಾಗೆ ನೀವು ಎಷ್ಟೇ ಎತ್ತರಕ್ಕೆ ಹೋದ್ರು ಮತ್ತೆ ಇಳಿಲೇಬೇಕು ಕೆಳಿಕೆ. ಹಂಗೆ ಇಳಿದಾಗ, ಯಾಕಂದರೆ ಹಾರಬೇಕಾದ್ರೆ ಯೌವನ ಇತ್ತು ನಡೀತು, ಇಳಿದಾಗ ಒಂದು ಹಂತದಲ್ಲಿ ನಮಗೂ ವಯಸ್ಸಾಗಿರುತ್ತೆ. ಮೇಲೆ ಹಾರ್ತಾ ಇರೋ ಸಮಯದಲ್ಲಿ ಕೆಳಗಡೆ ಇರೋರ್ನ ಆಡ್ಕೊಂಡ್ರೆ ಮತ್ತೆ ನಾನು ಕೆಳಗೆ ಇಳಿದಾಗ ಬಡಿ ಮಗ ಮ್ಯಾಲೆ ಇದ್ದಾಗ ಆಡ್ಕೊಳ್ತಿದ್ದ ಅನುಭವಿಸು ಅಂತಾರೆ ಕೆಳಗೆ ಬಂದಾಗ. ಬರ್ಬೇಕಂದ್ರ ನಮ್ಗ ಯಾರು ನಮ್ನ ಇಲ್ಲಿ ಬರಾಕ್ ರೀಸನ್ ಅದಾರ ಅವ್ರನ್ನ ಯಾವತ್ತು ಬಿಡ್ಬಾರ್ದಲ್ರಿ ಸರ್. ಅವ್ರಿಂದ ನಾವ್ ಅದೇವಂತಂದ್ರ ನಾವ್ ಇಲ್ಲಿ ದೊಡ್ಡವ್ರ ಆಗಿದ್ದೇವ ಅಂತ ಹೇಳಿ ಅವ್ರನ್ನ ಮರೆತ್ರ ನಮ್ಗ ಏನೋ ಕಿಮ್ಮತ್ತ ಇರೋದಿಲ್ರಿ. ನಿಮ್ಮ ತಂದೆ ಒಪ್ಪೋದು ಎಷ್ಟು ಮುಖ್ಯವೋ, ನೀವು ಆ ಹುಡುಗಿ ಎಷ್ಟು ಮಾತಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ಹೆಚ್ಚು ಮಹತ್ವ ಕೊಡಲ್ಲ. ಅವರ ತಂದೆ ತಾಯಿ ಒಪ್ಪುದ್ರ, ಅವ್ರ ತಂದೆ ತಾಯಿ ಪ್ರೀತಿಯಿಂದ ಧಾರೆ ಎರೆದು ಕೊಟ್ರ ಅದು ಮಾತ್ರ ನಿನ್ನ ಬದುಕಲು ಬೆಳಕಾಗುತ್ತೆ ಹೊರತು ನಿನ್ನ ತಂಗಿದಿರ ಮದುವೆ ಆಗುವ ಮುನ್ನ ಒಳಗಡೆ ಈ ಹೆಣ್ಣಿನ ತಂದೆ ತಾಯಿಗೆ ಅದು ಇಷ್ಟ ಇದೆಯೋ ಇಲ್ವೋ. ಯಾಕಂದ್ರೆ ನಿಮಗೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಕೂತ್ಕೊಂಡು ನಾಳೆ ದಿನ ಮತ್ತೆ ದುಃಖ ಪಡೋದು ಬೇಡ. ಅರ್ಥ ಆಯ್ತಲ್ಲಪ್ಪ? ಹಾಗಾಗಿ ಅವರ ತಂದೆ ತಾಯಿಯು ಪ್ರೀತಿಯಿಂದ ಒಪ್ಪಿಕೊಡ್ಬೇಕು. ನಿನ್ನ 2 ಹೆಣ್ಣು ಮಕ್ಕಳು ತಂಗಿದಿರ ಮದುವೆ ಆಗೋವರೆಗೂ ಈ ವಿಚಾರ ನಿನ್ನ ತಂದೆ ಮತ್ತೆ ನಿಮ್ಮ ಪ್ರೀತಿಯ ಹುಡುಗಿ ಮತ್ತೆ ಅವ್ರ ತಂದೆ ತಾಯಿ ಇಷ್ಟರಲ್ಲೇ ಇರ್ಬೇಕದು. ಅಷ್ಟು ಮಾಡಿ ನಿಮ್ಮ ತಂದೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂದರೆ ಅವರು ಶ್ರೀನಿವಾಸ್ ಅವರನ್ನು ಕೇಳಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅವ್ರಿಗೆ ಆ ಸ್ಥಾನ ಕೊಟ್ಟಾಗ ನಾನು ಅವ್ರ ಪಾದಕ್ಕೆ ಶರಣು. ಅವರಷ್ಟು ಜವಾಬ್ದಾರಿಯಿಂದ ಯಾವುದೇ ವ್ಯಸನರಹಿತವಾದ ಒಂದು ಶುದ್ಧ ಜೀವನವನ್ನು ಬದುಕೊಂಡು ಬಂದಿದ್ದಾರೆ. ಆ ತಂದೆ ನಿಮ್ಮ ಪಾಲಿಗೆ ಹೀರೋ, ಯಾರೋ ಸಿನಿಮಾ ಹೀರೋ ಅಲ್ಲ, ಕ್ರಿಕೆಟರ್ ಅಲ್ಲ, ಇನ್ಯಾರೋ ಅಲ್ಲ, ನಿಮ್ಮ ತಂದೆಯೇ ನಿಮಗೆ ದೊಡ್ಡ ಹೀರೋ. ಅವರ ದಾರಿಯಲ್ಲಿ ಅವ್ರಿಗಿರೋದು ಒಂದೇ ಭಯ, ಯಾಕಂದರೆ ನೀವು ಕೆಲಸ ತಗೊಂಡು ಮಾತ್ರಕ್ಕೆ
ಊರಿನ ಜನ ನಿಮ್ಮನ್ನ ಓ ಗೆದ್ದ ಕಣಪ್ಪ ಅನ್ಬೋದು, ಬಟ್ ತಂದೆ ತಾಯಿಗೆ ಅವ್ರು ಸಾಯೋವರೆಗೂ ಅಯ್ಯೋ ನನ್ನ ಮಗ ನಾಳೆ ಏನು ಮಾಡ್ತಾನೋ ಅನ್ನೋ ಭಯದಲ್ಲಿ ನೀವು ಕೋಟಿ ಸಂಪಾದಿಸಿ ಇವತ್ ಗೆದ್ರೆ ಎಲ್ಲಿ ನಾಳೆ ಹಾಳಾಗ್ಬಿಡ್ತಾನ ಅವ್ರಿಗೆ ಯಾವಾಗ್ಲೂ ಕಾಡ್ಕೊಂತಿರ್ತೀವಿ. ಅದು ಒಬ್ಬ ಗುರು, ಒಬ್ಬ ತಂದೆ ತಾಯಿ, ಅವರು ಎಲ್ಲರಂತೆ ತಕ್ಷಣ ಎಲ್ಲ ಗೆದ್ದುಬಿಟ್ಟ ಬಿಡು ಅಂತ ಅವ್ರು ಕೈ ಬಿಡಲ್ಲ ಅವರು, ಅಥವಾ ಅವ್ರಿಗೆ ಅಲ್ಲಿಗೆ ತೃಪ್ತಿ ಸಿಗಲ್ಲ. ಇಲ್ಲ, ಕಡೆ ಕ್ಷಣದ, ಯಾಕಂದ್ರೆ ಇನ್ನೇನು ದೋಣಿ ದಡ ಮುಗ್ತು ಅನ್ನೋ ಅಷ್ಟೊತ್ತಿಗೆ ಮುಳುಗಿ ಎಷ್ಟು ಜನ ಸತ್ತೋಗಿಲ್ಲ. ಹೌದ್ರಿ ಸರ್, ಬಹಳ ಜನ ಹಂಗೆ ದೋಣಿ ಅಥವಾ ವಿಮಾನ ಸರ್, ದೋಣಿ ಇಲ್ಲ ಶುರುವಾತ ಒಳಗರ ಮುಳುಗ್ತೈತಂತ, ಇಲ್ಲ ಲಾಸ್ಟ್ ದಡ ಸೇರ್ಬೇಕಾದ್ರೆ ಮುಳುಗ್ತೈತಂತ. ಹೌದು, ಯಾವತ್ತೂ ಮುಳುಗೋದಿಲ್ಲ. ತಂದೆ ತಾಯಿ ಮತ್ತೆ ಗುರುಗಳು ಇವರು ಈಗ ಒಂದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಪ್ಪ, ಒಂದು ನದಿ ಈ ದಡದಿಂದ ಆ ದಡಕ್ಕೆ ಹೋಗಬೇಕು, ಈ ಜನ ಎಲ್ಲ ನಿಂತು ನೋಡ್ತಾ ಇದ್ದಾರೆ, ನೀವು ದೋಣಿ ಹತ್ತಿದ್ರಿ, ದೋಣಿ ಕೂಡ ಹೋಯ್ತು 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 ಹೋಯ್ತು, ಈ ದಡದಲ್ಲಿ ನಿಂತಿರೋರಿಗೆ ಹೋಗೋಣಪ್ಪ ಹೋದ್ರು ಅಂತ ಎಲ್ಲ ಅವ್ರವ್ರ ಮನೆ ಕಡೆಗೆ ಹೋದ್ರು. ಆದರೆ ದಡಕ್ಕೆ ತಲುಪುದ್ನೋ ಇಲ್ವೋ ಅಂತ ಭಯ ಇರೋದು ಗುರುಗಳಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ. ಹೌದ್ರಿ ಸರ್, ಇವರೆಲ್ಲ ದೋಣಿ ಹೋಯ್ತು ತೊಂದರೆ ಇಲ್ಲ ಚೆನ್ನಾಗಿ ಹೋಗಿರ್ತಾರೆ ಬಿಡು ಅಂತ ಮನೆಗೆ ಹೋಯ್ದ್ರು ಇವರು. ಆದರೆ ದಡ ತಲುಪೋವರೆಗೂ ನಿಮ್ಮ ಕಾಳಜಿ ಬಯಸೋದು ತಂದೆ ತಾಯಿಗಳು ಗುಣ. ಅದು ನಮಗೆ ಏನ್ ಅನ್ಸ್ಬಿಡುತ್ತೆ ಒಮ್ಮೊಮ್ಮೆ, ಇದೇನಪ್ಪ ಇವ್ರಿಗೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ ಅನ್ಸ್ಬಿಡುತ್ತೆ. ಅದು ಹಂಗಲ್ಲ, ನೀವು ಮಗನಾಗಲ್ಲ, ನೀವು ನಾಳೆ ದಿನ ತಂದೆ ಆದಾಗ ಅವೆಲ್ಲ ನಿಮ್ಮ ಅನುಭವಕ್ಕೆ ಬರ್ತಾವೆ. ಇರ್ಲಿ, ಆ ಹೆಣ್ಮಗಳನ್ನ ಕೈ ಬಿಡಬೇಡಿ, ನಿಮ್ಮ ಬದುಕಲ್ಲಿ ಆಕೆ ಬರ್ತಾಳೆ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂಗಿದಿರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆಯನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಗೆ ಬಹಳ ನಿಮ್ಮ ಆಶೀರ್ವಾದ ಬೇಕ್ರಿ ಗುರುಜಿ. ಅಯ್ಯೋ ದೊಡ್ಡ ಮಾತು. ನಿಮ್ಮ ತಂದೆ ನಮ್ ತಂದೆಯವ್ರಿ ಸರ 50-54 ವಯಸ್ಸಿರ್ಬೇಕ್ರಿ ನಮ್ ತಂದೆಯವ್ರಿಗೆ ಸರ. ನಿಮ್ಗ ಅವ್ರ ಗುರುಜಿ ದೇವ್ರು ಅಂತ ಡೈಲಿ ಹೇಳ್ಕೊಂತಿರ್ತಾರೆ ಸರ್. ಮೊದಲ ಎಲ್ಲರ ಆಶೀರ್ವಾದ ಬೇಡ, ನೀ ಏನ್ ಮಾಡಿದ್ರು ಅವ್ರ ಆಶೀರ್ವಾದ ನಿನಗ್ ಬೇಕಂತ ಎವ್ರಿ ಟೈಮ್ ನನಗ್ ಹೇಳ್ಕೊಂತಿರ್ತಾರೆ ಸರ್. ಅರೆ ಅವ್ರ ಆಶೀರ್ವಾದ ನಮ್ಗೆ ನಿಮ್ಗೆ, ನಾವ್ ಯುವಕರು ಅಂತ ಮಹನೀಯರು. ನಮ್ ತಂದೆಯವ್ರು ಮೊದ್ಲು ಹೇಳಿದ್ರಿ, ನೀ ಏನ್ರ ಫೋನ್ ಹಚ್ಚಿದ್ರ ನಮ್ ಮನೆಯೊಳಗೆ ಎಲ್ಲಾರು ಕೇಳಿದ್ರು, ನಮ್ಮ ಅಪ್ಪ ಅವ್ರು ನಿಮ್ ಕಾರ್ಯಕ್ರಮ 2 ವರ್ಷದಿಂದ ನೋಡಾತಾರ ಅಂತ ಹೇಳು, ಆಮೇಲೆ ನಿಮ್ ಬಾಳ ಇದ್ ಮಾಡ್ತಾರ ಅಂತ ಹೇಳು ಬಾಳ ವಿನಂತಿ ಮಾಡ್ಕೊಂಡಿದ್ರಿ ಸರ್. ಅಯ್ಯೋ ಆತ ಆ ಮಹಾನುಭಾವರಿಗೆ ನನ್ನ ಶರಣಾರ್ಥಿ. ತಂದೆ ಮಗನ ವಿಚಾರವಾಗಿ ಸಹಜವಾಗಿ ಒಂದು ಗೊಂದಲ ಇದ್ದೇ ಇರುತ್ತೆ, ಅದು ಬಹುಶಃ ಅವ್ರಿಗೆ ಈಗ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ಅಡ್ಡಿ ಬರೋದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ, ಮುಂದೆಯೂ ಬರಲ್ಲ. ಊರಿನ ಜನರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತಂಗಿದಿರ ಮದುವೆಯನ್ನ ತುಂಬಾ ಖುಷಿಯಿಂದ ಮಾಡಿ ಅವ್ರ ಬದುಕನ್ನು ಒಂದು ಹಂತ ದಡ ಸೇರಿಸಿ ಆದ್ಮೇಲೆ ನಿಮ್ಮ ಬದುಕನ್ನು ಕೂಡ ಮಾಡಿ ಅವತ್ತಿನ ಕಾಲಕ್ಕೆ ನನಗೊಮ್ಮೆ ನೆನಪು ಮಾಡಿ ಅದನ್ನ. ಬರ್ತೇವ್ರಿ ಸರ್. ನಮ್ಮ ಅಪ್ಪಾಜಿ ಅವ್ರು ಹೇಳತ್ತಿದ್ರಿ, ಒಂದ್ಸಲ ಬಂದಾಗ ಆಶ್ರಮಕ್ಕೆ ಹೋಗಿ ಬರೋನು ಇಬ್ರು ಕೂಡಿ ಅಂತ ಹೇಳ. ದಯವಿಟ್ಟು ನೀವೊಬ್ರು ಸೈನಿಕರಾಗಿ ಕರೆ ಮಾಡಿದ್ದಕ್ಕೆ ಆ ಮಟ್ಟಿನ ದೊಡ್ಡ ಸಮಯ ಎಲ್ಲ ನಾವ್ ಯಾವ ಜನದಾಗ ಪುಣ್ಯ ಮಾಡಿದ್ದೇವ್ ನೋಡ್ರಿ ಸರ್. ನನ್ ಕಾಲ್ ಸಿಕ್ಕೈತಿ ಅಂದ್ರ ನಂಗ್ ನಂಬಾಕ್ ಆಗಿಲ್ರಿ ಸರ್. ನಿಮ್ ಜೋಡಿ 5 ನಿಮಿಷ ಮಾತಾಡೋ ಮಟ ನನ್ ಹಾರ್ಟ್ ಬೀಟ್ ಇಷ್ಟ ಫಾಸ್ಟ್ ಆಗಿತ್ತಲ್ರಿ ಸರ್, ನಮ್ಗೆ ಉಸಿಲ ಬರಾತಿಲ್ರಿ ಮಾತಾಡಕ್ರಿ. ನಿಮ್ಮ ಆ ಪ್ರೀತಿಯ ಹುಡುಗಿಯನ್ನು ನಾನು ನಮಸ್ಕಾರ ಮಾಡಿ ಕೇಳ್ಕೊಳ್ಳೋದೇನೆಂದ್ರೆ, ಹೀಗೆ ಬದುಕು ಕಟ್ಟಿಕೊಂಡು ಇಲ್ಲಿವರೆಗೂ ಬಂದಿರೋ ಈ ಹುಡುಗನ ಬದುಕಿಗೆ ಆಕೆ ಬೆಳಕಾಗಬೇಕು, ಆಕೆ ಬದುಕಿಗೆ ನೀವು ಬೆಳಕಾಗಬೇಕು. ಸ್ವಯಂ ಇಬ್ರು ಜಾಬು ಅಂತ ಹೋಗಿ ಅಂದ್ರೆ ಇಬ್ರು ಗೌರ್ಮೆಂಟ್ ಜಾಬ್ ಸಂಬಂಧ ಕಳ್ಕೊಂಡಿರೋರು ತುಂಬಾ ಜನ ನೋಡ್ಬಿಟ್ಟಿದ್ ನಾನು. ಅದಕ್ಕೆ ನಾನೇನು ಹೇಳ್ತೀನಿ, ಸ್ವಲ್ಪ ಹೌದು ಆ ಇಬ್ರು ದುಡಿಯಿರಿ, ಬಟ್ ಸ್ವಲ್ಪ ಇಬ್ಬರಲ್ಲೊಬ್ರು ಒಂಚೂರು ಅರ್ಥ ಮಾಡ್ಕೊಂಡು ಇಬ್ಬರೂ ಗೌರ್ಮೆಂಟ್ ಜಾಬ್ ಆದಾಗ ಉಳಿಸ್ಕೊಂಡು ಹೋಗೋರು ಓಕೆ, ಬಟ್ ಕೆಲವೊಮ್ಮೆ ಅವ್ರದ್ದು ಅಪಾಯಿಂಟ್ಮೆಂಟು ಕೆಲಸದ ಜಾಗ ಎಲ್ಲೋ ದೂರ ಇರ್ಬೋದು, ನಿಮ್ದೆಲ್ಲೋ ದೂರ ಇರ್ಬೋದು. ಮೊನ್ನೆ ಒಬ್ಬರು ಪಾಪ ಸೈನಿಕರೇ ಬಂದಿದ್ರು, ಪಾಪ ಹೆಂಡತಿ ಮೋಸ ಮಾಡಿಬಿಟ್ರು. ಅಂದರೆ ಇವರು ಬಾರ್ಡರ್ ಕಾಯ್ಕೊಂಡು ಅಲ್ಲಿರೋದು, ಇಲ್ಲಿ ಹೆಂಡತಿ ಬೇರೆ ಬೇರೆ ಗಂಡಸರ ಮೇಜರ್ ಯಾರ್ ಸೈನಿಕರ ಅವ್ರ ಸಮಸ್ಯೆ ಒಳಗೆ ಮೇನ್ ಬರೋದನ್ನ ಸರ್ ಹೆಂಡತಿ ಸಮಸ್ಯೆನ ಬರ್ತೈತಿ. ಹೌದು ಪಾಪ ಮೊನ್ನೆ ಬಂದಿದ್ರು ನಮ್ಮ ಆಸಂದವರು ಅಂತೆ ಅವರು. ಪಾಪ ಅವರು ಹೇಳ್ತಾ ಇದ್ರು ಹಾಗೆ ನನಗೆ ಅವ್ರು ಹೇಳೋದು ನೋಡಿದಾಗ ನನ್ನ ಕಣ್ಣೀರು ಬಂದು. ಅಂದರೆ ಅವರು ಅಲ್ಲಿ ಸೈನ್ಯ ಅಥವಾ ಬಾರ್ಡ್ರ್ ಕಾದು ಅಲ್ಲಿ ಚಳಿ ಮಳೆ ಅವ್ರದ್ದು ಬದುಕು, ಇಲ್ಲಿ ಬಂದು ಅಂದರೆ ನಿನ್ನ ತಾಯಿ ಜೊತೆ ನಾನು ಇರಲ್ಲ ಅಂದ್ರಂತೆ. ಆಯಿತು ಬೇರೆ ಇರೋ ಅಂತ ಮನೆ ಮಾಡಿಕೊಟ್ಟು, ಹಂಗೆ ಮನೆ ಮಾಡಿಕೊಟ್ಟಿದ್ದೆ ತಪ್ಪಾಯಿತು, ಯಾರ್ಯಾರೋ ಮನೆ ಒಳಗೆ ಬಂದು ಹೋಗೋರಂತೆ. ಹೌದು, ಅದು ನೋಡಿದ್ದೀರಿ ಸರ್, ನೀವು ಹಾಕಿದ್ರಿ. ಅವಾಗ ನನಗೇನು ಅನ್ಸ್ಬಿಡ್ತು, ಒಂದು ನೀವೇನೇ ಕೆಲಸದಲ್ಲಿರಲಿ, ಗಂಡ ಅಂದರೆ ಶಿಷ್ಯ ಗುರುವಿನಿಂದ ದೂರ ಆಗೋದು, ಮಗು ತಾಯಿಯಿಂದ ದೂರ ಆಗೋದು, ಮತ್ತು ಮದುವೆಯಾದ ಆರಂಭದಲ್ಲಿ ಅಥವಾ ಹೆಂಡತಿ ಗಂಡನಿಂದ ದೂರ ಆಗೋದು, ಇವೆಲ್ಲ ಅನರ್ಥಗಳೇ ಆಗ್ತವೆ ಇಲ್ಲಿ. ಹೌದ್ರಿ.
ಗುರುವಿನಿಂದ ಶಿಷ್ಯ ದೂರ ಆಗಬಾರ್ದು, ತಾಯಿಯಿಂದ ಮಗು ದೂರ ಆಗಬಾರ್ದು, ಗಂಡನಿಂದ ಹೆಂಡತಿ. ಅಯ್ಯೋ ನಾವು ದುಡಿಬೇಕು, ಅದಕ್ಕೆ ಇಬ್ಬರು ಅದರಲ್ಲಿ ಇನ್ನೊಬ್ಬರು ಶಿಕ್ಷಕರು ಬಂದಿದ್ದರು. ಅವರೊಂದು ಕಡೆ ಜಾಬು, ಇವ್ರದ್ದೊಂದು ಕಡೆ ಕೆಲಸ, ಇಬ್ಬರು ಅತ್ತೆ ಮಾವನ ಹತ್ರ ಇರ್ಲಿಕ್ಕಾಗಲ್ಲ. ಇಲ್ಲ ನಾನು ಅತ್ತೆ ಮಾವನ ನೋಡ್ಕೊಳ್ಳಲ್ಲ. ಇಬ್ಬರು ಅಂದರೆ ಶಿಕ್ಷಕರು, ಅವ್ರಿಗೆ ಉತ್ತರ ಕರ್ನಾಟಕ, ಇವ್ರು ದಕ್ಷಿಣ ಕರ್ನಾಟಕ, ಇಬ್ರಿಗೂ ಬೇರೆ ಬೇರೆ ಕಡೆ. ಅಲ್ಲಿ ಸಂಬಂಧಗಳು ಹಳಸೆದ್ದು ಹೋಗ್ಬಿಡ್ತವೆ. ಆಮೇಲೆ ಹೆಣ್ಣು ಮಕ್ಕಳು ಗಳಸಾಕ ಅಂದ್ರ ದುಡ್ಡು ಗಳಸಾಕ ಚಾಲು ಮಾಡಿದ್ರ ಅವ್ರ ಕಡೆ ಅಹಂಕಾರ ಅನ್ನೋದೊಂದ್ ಬಾಳ ಬೇಗನೆ ಬಂದ್ಬಿಡ್ತೈತಿ. ನಾನೇ ದೇಶ ಸಾಕ್ತಿದ್ದೀನಿ ಅನ್ಬಿಡ್ತಾರೆ. ಹೌದ್ರಿ ಸರ್. ಒಬ್ಬ ಹುಡುಗ ಒಂದ್ ವೇಳೆ ಗಳಸಾಕ್ ಸ್ಟಾರ್ಟ್ ಮಾಡಿದ್ರ ಅವ್ನು ಇಡೀ ತನ್ನ ಪರಿವಾರಕ್ಕನ ನಾನ್ ದುಡಿಯಾತೇನಂತ ಮನೋಭಾವನೆ ಬಂದ್ರ, ಒಂದ್ ಹುಡುಗಿ ಒಂದ್ ವೇಳೆ ಗಳಸಾಕ್ ಸ್ಟಾರ್ಟ್ ಮಾಡಿದ್ರ ನಾನ್ ಗಳಸಾತೀನಿ, ನನಗೆ ಇನ್ ಯಾರ್ದು ಅವಶ್ಯಕತೆ ಇಲ್ಲ ಅನ್ನೋದು ಮನೋಭಾವನೆ ಹುಡುಗಿರ್ ಕಡೆ ಬಹಳ ಬೇಗನೆ ಬರ್ತೈತಿ. ಸ್ವಲ್ಪ ನಿಮ್ಮ ಹುಡುಗಿಗೆ ಈ ವಿಚಾರ ಹೇಳಬೇಕು ಅನ್ನಿಸ್ತು. ಒಮ್ಮೆ ಹೇಳಿ ನೋಡಿ, ನೋಡುವ ಮಾಡು, ನಾನು ಬೇಡ ಅನ್ನಲ್ಲ. ಬಟ್ ಸ್ವಲ್ಪ ಮದುವೆ ಆದ್ಮೇಲೆ ಇಬ್ರು ಒಂದು ಕಡೆ ಇರೋ ತರ ಆಗಬೇಕು. ಹೌದ್ರಿ. ಅವ್ರ ಅಂತಾರ್ರಿ ಸರ್, ಹಂಗಾದ್ರ ಒಂದ ಕಡೆ ಇರೋನು, ಇಲ್ಲ ನೀನಾರ ಜಾಬ್ ಬಿಟ್ಟು ನನ್ ಜೋಡಿ ಇರು, ಇಲ್ಲ ನಾರ ಬಿಟ್ಟು ನಿನ್ ಜೋಡಿ ಇರ್ತೇನೆ ಅಂತ ಅಂತಾರ್ರಿ. ಆಯ್ತು, ನೀವು ಬಿಡಬೇಡಿ ಅವ್ರನ್ನೇ. ಸ್ವಲ್ಪ ನಿಮ್ಮ ತಂದೆ ಹತ್ರ ಒಂದು ತಿಂಗಳು ನಿಮ್ಮ ಅಪ್ಪನ ಮನೇಲಿ ಒಂದಷ್ಟು ಇಡೋದು, ಅಥವಾ ನಿಮ್ಮ ಕೆಲಸ ಜಾಗದಲ್ಲಿ ಒಂದಷ್ಟು ಸ್ವಲ್ಪ ಅವ್ರು ಬಿಟ್ರೆ, ಅದು ಹೆಣ್ಣಿಗೆ ಇದೇನಪ್ಪ, ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡದೆ ಹೆಣ್ಣಿನ ಜಾಬ್ ಕಿತ್ಕೊಳ್ತವ್ರೆ ಅಂತ ಅಲ್ಲ. ಬಟ್ ಇಲ್ಲಿ ನೀವು ದುಡಿತಾ ಇದ್ದೀರಿ, ಮತ್ತೆ ಆಕೆ ಹೋಗೋ ಅವಶ್ಯಕತೆ ಇಲ್ಲ, ಮತ್ತೆ ನಿಮ್ಮ ಜೊತೆ ಇರಿಸ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ಈ ಅಂತರ ಜಾಸ್ತಿ ಆದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗ್ತವೆ. ಹೌದು, ಅದನ್ನ ಎಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೇ. ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ ಅಷ್ಟೇ, ಆಯ್ತಾ? ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಆಗ ಕರೆ ಮಾಡ್ತಾರಿ. ನೀವು ಕೂಡ ಎಚ್ಚರಿಕೆಯಿಂದ ದೇಶವನ್ನ ಕಾಯಿರಿ. ಭಗವಂತ ನಿಮ್ಮನ್ನು ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನಿಮ್ಮ ತಂದೆಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಯಾಕಂದರೆ ವಯಸ್ಸಲ್ಲಿ ಅಷ್ಟು ಹಿರಿಯರಾದಾಗಲೂ ಅಷ್ಟು ಯಾವಾಗಲೂ ಕೇಳ್ತಾರೆ, ಅದಕ್ಕೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲ ಸರ್, ನನ್ನ ಕಡೆಯಿಂದ, ನಮ್ಮ ಪರಿವಾರದ ಕಡೆಯಿಂದ ನಿಮ್ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮಗಳು ಸರ್. ನಮ್ಗೆಲ್ಲ ನಮ್ಮಂತ ಎಷ್ಟೋ ಜನಕ್ಕೆ ನೀವು ಸಾಂತ್ವನ ಹೇಳಿ ಅವ್ರ ಬದುಕಿಗೆ ದಾರಿ ತೋರಿಸಿದ್ರಿ ಸರ್. ಎಲ್ಲರ ಪಾಲಿಗೆ ನೀವ ದೇವ್ರಿದ್ದಂಗ. ಭಗವಂತ ನಿಮ್ಮ ಎಲ್ಲ ಹಾರೈಕೆಗಳು, ನಿಮ್ಮ ಎಲ್ಲ ಪ್ರೀತಿಯ ನುಡಿಮುತ್ತುಗಳು ಕೃಷ್ಣನಿಗೆ ಅರ್ಪಣೆ. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಆಯ್ತು ರೀ ಗುರುಜಿ, ಪ್ರಣಾಮಗಳು. ಹರೇ ಕೃಷ್ಣ. ನೋಡಿ, ಒಬ್ಬರು ದೇಶ ಸೇವೆ, ಈಗ ನನ್ನ ಪ್ರಕಾರವಾಗಿ ಸೈನ್ಯದಲ್ಲಿದ್ದಾರೆ, ಅದಕ್ಕೆ ನಾನು ಅವಶ್ಯವಾಗಿ ಕೈ ಮುಗಿತೀನಿ. ನನ್ನ ಪ್ರಕಾರ ನಮ್ಮ ಸುತ್ತಮುತ್ತ ಇರೋ ಪೊಲೀಸ್ ಕೂಡ ಸೈನಿಕರಷ್ಟೇ ಮಹತ್ವವುಳ್ಳವರು. ಅವರು ದೇಶದ ಗಡಿಯಲ್ಲಿ ಹೊರಗಿನವರಿಂದ ನಮ್ಮನ್ನು ಕಾಪಾಡಿದ್ರೆ, ಪೊಲೀಸ್ನವರು, ಈ ಸೈನಿಕರು ನಮ್ಮನ್ನು ಒಳಗಿರುವ ಶತ್ರುಗಳಿಂದ ಕಾಪಾಡ್ತಾರೆ. ಪೊಲೀಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಆಟೋ ಡ್ರೈವರ್ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು. ಅದರಲ್ಲೂ ನನಗೆ ಪೊಲೀಸವರು ವಿಚಾರ ಬಂದಾಗ ಇವ್ರಿಗೆ ಯಾಕೆ ಸೈನಿಕರ ಸ್ಥಾನಮಾನ ಇಲ್ಲ ಅಂತ ಅನಿಸುತ್ತೆ ಕೆಲವೊಮ್ಮೆ. ಗೊತ್ತಿಲ್ಲ ಅದೆಷ್ಟು ಸರಿನೋ ತಪ್ಪೋ. ಬಟ್ ಪೊಲೀಸ್ ಕೂಡ ಕಾಯುವ ವ್ಯವಸ್ಥೆ ಭ್ರಷ್ಟವಾಗಿಬಿಟ್ಟಿದೆ ಇವತ್ತು. ಬಟ್ ಅದು ಸರಿ ಹೋಗಬೇಕು. ಪೊಲೀಸ್ ಅನ್ನೋದು ಕೂಡ ಸೈನ್ಯಕ್ಕೆ ಸಮಾನವಾದದ್ದು ಅಂತ ನಾನಂತೂ ಗೌರವಿಸ್ತೀನಿ. ಇಂತಹ ಶ್ರೇಷ್ಠ ಸೇವೆಯಲ್ಲಿರ್ತಕ್ಕಂಥ ಈ ಸೈನಿಕ ವೃತ್ತಿಯಲ್ಲಿರ್ತಕ್ಕಂಥವ್ರು, ಅಥವಾ ದೇಶದ ಒಳಗಡೆ ಅಥವಾ ದೇಶದ ಹೊರಗಡೆ ನಮ್ಮನ್ನು ಕಾಯ್ತಕ್ಕಂಥವ್ರು, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದ್ದು ಬಹಳ ಖುಷಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡು ನನ್ನ ಸಲಹೆಯನ್ನು ಕೇಳಿದ್ರಿ. ಅದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ನೀಡಿದ್ದೀನಿ. ನಿಮ್ಮ ತಂದೆಯವರಿಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ಮತ್ತು ನಾಳೆಯ ನಿಮ್ಮ ಜೀವನಕ್ಕೆ ಭಗವಂತ ಸಕಲ ಸಮೃದ್ಧಿ, ಸಂಪತ್ತು, ಆಯಸ್ಸು, ಆರೋಗ್ಯ, ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ನೀಡಿ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಕೋರ್ಕೊಳ್ತೀನಿ. ನಿಮ್ಗೆ ಒಳ್ಳೆಯದಾಗಬೇಕು.